ನಿರ್ದೇಶಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವುದೇವೋ ಯುನಕ್ತಿ ಶ್ರೋತಸ್ಯ ಶ್ರೋತ್ರಂ ಮನಸೋ ಮನೋ ಯತ್ ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣಃ ಚಕ್ಷುಶ್ಚ ಚಕ್ಷುರತಿಮುಚ್ಚಿದೀರ ಪ್ರೇತಾಸ್ಮಾಲ್ಲೋಕಾತ್ ಅಮೃತಾ ಭವಂತಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಕ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯತೈತದನುಶಿಷ್ಯಾತ್. ಇಷ್ಟು ಈ 3 ಮಂತ್ರಗಳನ್ನ ನಿನ್ನೆ ಅಭ್ಯಾಸ ಮಾಡ್ತಾ ಇದ್ವಿ. ನಿನ್ನೆ ಕಂಪ್ಲೀಟ್ ಸಾರಾಂಶನು ಹೇಳಿದೆ. ನಿನ್ನೆ ಎಲ್ಲಿ ಬಿಟ್ಟಿದ್ದೆ ಅಂತಂದ್ರ ಈ 3ನೇ ಮಂತ್ರದ ಅರ್ಥವನ್ನ ಹೇಳ್ತಿದ್ದೆ. ಅದು ಏನು ಅಂದ್ರೆ ದ ಸ್ಟೂಡೆಂಟ್ ವಿಲ್ ಅಟೆಂಪ್ಟ್ ಟು ನೋ ದ ಆತ್ಮ ಬೈ ಲುಕಿಂಗ್ ಔಟ್ಸೈಡ್ ಆರ್ ಬೈ ಮೆಡಿಟೇಟಿಂಗ್. ಏನ್ ಮಾಡ್ತಾನ ಶಿಷ್ಯ? ನಿನ್ನೆ ಏನ್ ಹೇಳಿದ್ರು? ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ ಅಂದ್ರು. ಲಕ್ಷಣ ಹೇಳಿದ್ರು ಅಂತಂದ್ರ ಆ ಲಕ್ಷಣ ಹುಡುಕ್ತಾನ. ಆ ಲಕ್ಷಣ ಹುಡುಕಿ ಎಲ್ಲದ ನಾವು ಆತ್ಮ ಅನ್ನುವಂಥದ್ದಕ್ಕ ಏನ್ ಮಾಡ್ತಾನಂದ್ರೆ ಪ್ರಮಾಣಗಳನ್ನು ಉಪಯೋಗ ಮಾಡಬೇಕು. ಪ್ರಮಾಣಗಳು ಅವನ ಕಡೆ ಅದಾವ. ಯಾವ್ರಿ? ಅವನ ಕಡೆ ಇರುವ 5 ಪ್ರಮಾಣ ಅದಾವ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವನ್ನು ಅರಿಲಿಕ್ಕೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ 5 ಪ್ರಮಾಣ ಅದಾವ. ಯಾವ ಪರಮಾತ್ಮ ಅಶಬ್ದಂ, ಅರೂಪಂ, ಅಸ್ಪರ್ಶಂ, ಅಗಂಧಂ ಇರಲ್ಲ, ಅದನ್ನ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳಿಗೆ ವಿಷಯನಾಗುವುದಿಲ್ಲವೋ ಅಂತ ಪರಮಾತ್ಮನನ್ನ ನೋಡ್ಬೇಕು ಅಂದ್ರ ಒಳಗ ನೋಡ್ಬೇಕು ಅನ್ನೋದನ್ನ ಏನ್ ಮಾಡಾಕತ್ತಾನವ? ಧ್ಯಾನ ಕುತ್ಕೊಂಡು ನೋಡಾಕತ್ತಾನ. ಧ್ಯಾನ ಕುತ್ಕೊಂಡ್ರು ಸಿಗುದಿಲ್ಲ. ಜ್ಞಾನೇಂದ್ರಿಯಿಂದ ಹೊರ ಹುಡುಕಿದ್ರು ಸಿಗುದಿಲ್ಲ. ನಿನ್ನ ಈ ವಿಷಯ ಚರ್ಚೆ ಮಾಡಾಕತ್ತಿದ್ವಿ ನಾವು. The student will attempt to know the Atma by looking outside or by meditating and end up in meditating. ಹೊರಗಂತೂ ಇಲ್ಲೋ ಮೆಡಿಟೇಷನ್ ಸಿಗ್ತೈತಿ ಅಂತಾರೆ. ಮೆಡಿಟೇಷನ್ ಸಿಕ್ತು ಅಥವಾ ಇಲ್ಲ, ಈ ಹುಡುಕಿದೆ ಸಿಗ್ಲಿಲ್ಲ ಹೇಳು ಧೈರ್ಯನೇ ಇಲ್ಲ. ಇಲ್ರಿ, ನಾ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ, ನಾ ಧ್ಯಾನ ಮಾಡಂತ ಹೇಳಿದೆ, ಧ್ಯಾನ ಮಾಡಿದೆ, ನಂಗೆ ಧ್ಯಾನದಾಗ ಪರಮಾತ್ಮ ಸಿಗ್ಲಿಲ್ಲ ಅಂತ ಒಬ್ಬರ ಬಂದು ಹೇಳ್ಬೇಕ ಬೇಡ? ಶಾಸ್ತ್ರ ಹೇಳ್ತದ ನಿನಗೆ ಹೊರಗೂ ಆ ಶಬ್ದ ಪ್ರಮಾಣಕ್ಕೂ ಯಾವ ಪ್ರಮಾಣಕ್ಕೂ ಹೊರಗೂ ಸಿಗುದಿಲ್ಲ. ಒಳಗ್ ಹುಡುಕ್ತೀನಿ ಅಂತಂತ ಹೋದೆ ಅಂದ್ರ ಒಳಗ ನೀ ಮನಸ್ಸಿನ ಮೂಲಕ ಧ್ಯಾನಾದಿಗಳನ್ನು ಮಾಡಿ ಹುಡುಕ್ತೀನಿ ಅಂದ್ರೂ ಸಿಗುದಿಲ್ಲ. ಆ ಸಿಗುದಿಲ್ಲ ಅಂತ ಮೊದಲು ತಿಳ್ಕೊಂಡ್ರೆ ಮುಂದೆ ದಾರಿ ಅದ. ಇಲ್ಲಿ ಹುಬ್ಬಳ್ಳಿ ಒಳಗೆ ಒಂದು ರಾಮಚಂದ್ರ ಮಿಷನ್ ಅಂತದ. ಅಲ್ಲಿ ಗುರುಗಳು ರಾಮಚಂದ್ರ ಗುರುಗಳು ಅಂತ ಉತ್ತರ ಪ್ರದೇಶದವರು. ಅವ್ರು ಸುಮಾರು 15ನೇ ಶತಮಾನದಿಂದ ಧ್ಯಾನವನ್ನು ಮಾಡ್ಲಿಕ್ಕೆ ಕಲಿಸ್ತಾರ. ಅಲ್ಲಿ ಏನದ ಧ್ಯೇಯ ವಸ್ತು ಧ್ಯಾನ, ಭಗವಂತನ ಧ್ಯಾನ ಮಾಡಕ್ಕೆ ಭಗವಂತನ ಸ್ವರೂಪ ಆಗಲಿ, ಅದಕ್ಕೆ ಪ್ರಮಾಣ ಆಗಲಿ ಹೇಳುದಿಲ್ಲ. ನನಗೂ ಯಾರೋ ಹಿಂಗೆ ಹೇಳಿದ್ರು. ನಾನು ಇಲ್ರಿ, ನಾನು ಹಿಂಗ ಉಪನಿಷತ್ ಅಭ್ಯಾಸ ಮಾಡ್ತೀನಿ ಅಂದೆ. ಇಲ್ರಿ, ನಾವು ರಾಮಚಂದ್ರ ಮಿಷನ್ ಹೋಗ್ತೀವಿ, ಬಾಳ ಚಲೋ ಅದ ಅಂತ ಅವ್ರು ಅಂದ್ರು. ನಾನೇನಂದೆ, ಇಲ್ಲ ನಮ್ದು ನೀವು ಕೇಳ್ರಿ, ನಮ್ ಕಡೆ ಕ್ಯಾಸೆಟ್ ಅದಾವ ಕೇಳ್ರಿ ಅಂತ ಅವ್ರಿಗೆ ಕ್ಯಾಸೆಟ್ ಕೊಟ್ಟೆ. ಅವರು ನಮ್ ಕಡೆ ಬುಕ್ ಅದಾವು, ನೀವು ಓದ್ರಿ ಅಂತ ನಮಗ್ ಬುಕ್ ಕೊಟ್ರು. ಅವ್ರದ್ದು ನಮಗ್ ಗೊತ್ತಿಲ್ಲ, ನಮ್ದು ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಅವರು ಮನೆಯೊಳಗ ಧ್ಯಾನಕ್ಕೆ ಒಂದು ದಿವಸ 5-6 ಮಂದಿ ಧ್ಯಾನಕ್ಕೆ ಬರ್ತಿದ್ರು. ನಮ್ಮ ಮನೆ ಎದುರಿಗೆ ಮನೆ ಇತ್ತು. ಅವ್ರಿಗೆ ಕೇಳಿದೆ, ಇಲ್ರಿ ನಾವು ಧ್ಯಾನಕ್ಕೆ ಬಂದ್ಮ್ಯಾಗ ಬಹಳ ಮನಸ್ಸು ಶಾಂತ ಆಗ್ಯದ, ನಮ್ಮ ಮನಸ್ಸು ಸಮಾಧಾನ ಆಗ್ಯದ, ಬಹಳ ಚಲೋ ಅನಿಸ್ತದ ಅಂದ್ರು. ಅವ್ರದ್ದೇನೋ ಒಂದು ಪದ್ಧತಿ ಅದ, ಹೂ ಏರ್ಸಂಗಿಲ್ಲ ಅಂತ, ಉದಿನ ಕಡ್ಡಿ ಬೆಳಗಂಗಿಲ್ಲ ಅಂತ, ಏನೋ ಒಂದು ಕಲೆಕ್ಟ್ ಅದ, ಒಂದೇನೋ ಒಂದು ಸಂಪ್ರದಾಯ ಮಾಡ್ಕೊಂಡಾರ. ಬರ್ತಿದ್ರು. ಮತ್ತೆ ಚಲೋ ಐತಿ ಅಂತಂದ್ರ ನೀವು ಬರ್ರಿ ಅಂತ ನನಗ್ ಕಟ್ಬಿದ್ರು. ಒಂದ್ಸಲ ರಾಮಚಂದ್ರ ಮಿಷನ್ ಹುಬ್ಬಳ್ಳಿ ಒಳಗ ನಮ್ ದುಡ್ಡಪ್ಪ ಸರ್ ಮನಿ ಹತ್ರನ ಐತು, ಅಲ್ಲಿ ಕರ್ಕೊಂಡು ಹೋದ.
ನಾನು ನೋಡೋಂಗಾರ ಏನೈತಿ ಹೋಗೋಣ, ಇಷ್ಟೆಲ್ಲಾ ಮಂದಿ ಬರಾಕತ್ತಾರ ಮನೆಗೆ. ನಾನು ಹೋದೆ. ನಾನು ವೇದಾಂತ ಅಭ್ಯಾಸ ಮಾಡಿದ ನಂತರ ಈ ಧ್ಯಾನ, ಈ ಉಪಾಸನೆ ಕೊಡ್ತಾರಂತಲ್ಲೇ ಹೋಗ್ಬೇಕು ಹೋಗ್ಬಾರದು, ಹೋದ್ರೆ ಏನಾಕೈತಿ, ಹೋಗ್ಲಿಕ್ಕಂದ್ರೆ ಏನಾಕೈತಿ, ಏನು ವಿಚಾರ ಇಲ್ಲ. ಅವ್ರು ಕರ್ದಾರ, ಒಂದ್ಸಲ ಬಾಳ ಬಿತ್ತಾಯ ಮಾಡ್ಯಾರ, ಹೋದ್ರ ಆತು ಅಂತ ಹೋದೆ. ಹೋಗತ್ಮೇಲೆ ಅವ್ರ ಏನ್ ಮಾಡಿದ್ರು, ಧ್ಯಾನಕ್ಕೆ ಕೂಡ್ಸಿದ್ರು. ಧ್ಯಾನಕ್ಕೆ ಕೂಡ್ಸಿದ್ರೆ ಧ್ಯೇಯ ವಸ್ತುವಿನ ಲಕ್ಷಣ ಹೇಳಿಲ್ಲ, ಅದಕ್ಕೆ ಪ್ರಮಾಣನೂ ಹೇಳಿಲ್ಲ. ಕಣ್ಣು ಮುಚ್ಚ್ರಿ ಕೂಡ್ರಿ ಅಂತ ಒಂದ್ ಅರ್ಧ ತಾಸು ಕುಂಡ್ರಿಸಿದ್ರು. ಆಮ್ಯಾಗ ಕಳಿಸಿದ್ರು ಮನೆಗೆ. ಊಟ ಪ್ರಸಾದ ಇದ್ರ ಪ್ರಸಾದ, ಊಟ ಇದ್ರ ಊಟ, ಟಿಫನ್ ಇದೇ ಹೈ ಕ್ವಾಲಿಟಿ. ಎಲ್ಲಾ ಸೊಫಾಸ್ಟಿಕೇಟೆಡ್ ಮಂದಿ, ಡಾಕ್ಟರ್ಸ್, ಇಂಜಿನಿಯರ್ಸ್, ದೊಡ್ಡ ದೊಡ್ಡ ರೇಂಜ್ ಆಗಿ ಕಾರ್ ತಗೊಂಡ್ ಬಂದವರು ಎಲ್ಲ ಸ್ಥಿತಿವಾನ್ರೇ ಇದ್ರು. ಅಲ್ಲೇನು ಸ್ವಲ್ಪ ಕನ್ಫ್ಯೂಸ್ ಆತ. ಎಲ್ಲಾ ಮಂದಿ ಬರ್ತಾರ, ಮತ್ತಂದ್ರೆ ಏನ್ರಿ ಇರ್ಬೇಕಲ್ಲ. ನಾನು ಹುಡ್ಕಾಡಿದ್ದೆ, ನನ್ಗೇನ್ ಸಿಗ್ಲಿಲ್ಲ. ಅವ್ರಿಗೆ ಏನ್ ಸಿಗ್ತೈತೋ ನನ್ಗೆ ಗೊತ್ತಿಲ್ಲ. ಕೊನೆಗೆ ಅವರು ನಾ ಕೊಟ್ಟಿದ್ದನ್ನ ಕೇಳಿದ್ರೇನ್ರಿ, ಕ್ಯಾಸೆಟ್ ನಾನು ಉಪನಿಷತ್ತದ್ ಬಂದು ಭಗವದ್ಗೀತಾದ್ ಒಂದ್ 2 ಕ್ಯಾಸೆಟ್ ಕೊಟ್ಟಿದ್ದೆ. ಅವ್ರೇನ್ ಕೇಳ್ದ, ನಾವ್ ಹೇಳಿ ತಗೊಳ್ರಿ, ನಿಮ್ ಕ್ಯಾಸೆಟ್ ತಗೊಳ್ರಿ, ನಮ್ಗ ಸಾಕಷ್ಟ ಐತಿ, ನಮ್ಗೇನ್ ಬೇಡ ತಗೊಳ್ರಿ, ನಾ ಏನು ಕೇಳಕ್ ಆಗ್ಲಿಲ್ಲ ಅಂದ್ರು. ಆಮೇಲೆ ಅವ್ರು ಕೊಟ್ಟಿದ್ದ ಪುಸ್ತಕ ನಾ ಓದಿದೆ. ಅದು ಆಕಾಶ ಗಮನವೇ ಮೋಕ್ಷ, ಆಕಾಶ ಗಮನ ಅಂತ, ಅದಕ್ಕೆ ಮೋಕ್ಷ ಅಂತ ಹೇಳ್ತಾರೆ. ಅವು ನಮ್ಮ ಮಾತಿಗೂ ಅಲ್ಲಿಯ ಮಾತುಗಳಿಗೂ ಅಜಗಜಾಂತರ ಫರಕ. ಟೋಟಲಿ ಐ ವಾಸ್ ಇನ್ ಕನ್ಫ್ಯೂಷನ್. 2015 ಆಗಿದ್ದು. ಟೋಟಲಿ ನಾನು ಕನ್ಫ್ಯೂಸ್ ಆಗಿದ್ದೆ. ಮುಂದೆ ಏನೋ ಎಂತೋ ನನ್ನ ಪ್ರಾರಂಭ ವಶಾತ್ ನಾನು ಸಿದ್ದಾವರ ಮಠಕ್ಕೆ ಹೋದೆ. ಸಿದ್ದಾವರ ಮಠದಲ್ಲಿ ನಿಜಗುಂಡ ಶಾಸ್ತ್ರ ಕೇಳ್ಕೊಂಡೆ. ಆ ನಿಜಗುಂಡ ಶಾಸ್ತ್ರ ಮೊದಲು ತಿಳಿತಿದ್ದಿಲ್ಲ. ಇಷ್ಟು ಉಪನಿಷತ್ ಅಭ್ಯಾಸ ಮಾಡಿನಂದ್ರು ನಿಜಗುಂಡ ಶಾಸ್ತ್ರ ತಿಳಿತಿದ್ದಿಲ್ಲ, ಓದಾಕ ಬರ್ತಿದ್ದಿಲ್ಲ ನಾನು. ಆಮೇಲೆ ಕ್ರಮೇಣ ಅದನ್ನ ನಮ್ಮ ದುಂಡಪ್ಸರು ಮತ್ತೆ ನಮ್ಮ ಪ್ರಿಯಾನಂದ ಅಂತ ಒಬ್ಬರು ಸನ್ಯಾಸಿಗಳಿದ್ರು ನಮ್ ಕೂಡ. ಅವ್ರು ನಮ್ಗೇನು ಪಾಯ ಹಾಕಿ ಕೊಟ್ರು ಅಂದ್ರೆ, ಇದು ಏನ ನಾವು ದಿವಸ ಒಬ್ರು ಹೇಳ್ತೀವಿ, ಒಂದ್ 50 ಮಂದಿ ಅಥವಾ 40 ಮಂದಿ, ಒಂದ್ 30 ಮಂದಿ ಕೇಳ್ತೀವಲ್ಲ, ಇದು ಕ್ಲಾಸ್ ಆತು. ಕ್ಲಾಸ್ ಆದ ನಂತರ ನಮ್ಮೊಳಗ ಚರ್ಚೆ ಮಾಡೋದು ಇಟ್ಕೊಂಡಿದ್ರು. ಒಂದು ಅರ್ಧ ತಾಸು ಗಂಟೆ ಚರ್ಚೆ ಮಾಡೋದು. ಅವತ್ತಿನ ಏನ್ ಕ್ಲಾಸ್ ಹೇಳ್ತಾರ ಅದನ್ನ ಚರ್ಚೆ ಮಾಡೋದು. ಆ ಚರ್ಚೆ ಒಳಗ ದಿವಸ ಒಬ್ಬೊಬ್ರು ಅದನ್ನ ಪ್ರಶ್ನೆ ಕೇಳೋದು, ಉತ್ತರ ದಿವಸ ಒಬ್ಬೊಬ್ರು ಮಾಡ್ಬೇಕು. ಒಬ್ಬರೇ ಮಾಡುವಂಗಿಲ್ಲ, ಒಬ್ಬರ ಪ್ರಶ್ನೆ ಕೇಳುವಂಗಿಲ್ಲ. ಇವತ್ ನಾನು, ನಾಳೆ ಇನ್ನೊಬ್ರು, ನಾಳದ ಇನ್ನೊಬ್ರು, ನಾಳದ ಇನ್ನೊಬ್ರು, ಅಂದ್ರೆ ಪ್ರಿಪೇರ್ಡ್ ಆಗಿ ಬರ್ತಿದ್ವಿ ನಾವು. ಅದು ಏನಾಗ್ಬಿಡುತ್ತು, ಬಹಳ ಮನನ ಆಗತ್ತೆ. ಹಿಂಗೆ ಯಾವಾಗ ಸ್ಟಡಿ ಮಾಡಿದೀವಿ, ಕಂಬೈನ್ಡ್ ಸ್ಟಡಿ, ಕ್ಲಾಸ್ ಆದ್ಮೇಲೆ ಚರ್ಚೆ ಮಾಡ್ತಿದ್ವಿ. ಅವಾಗ ಬಹಳ ಅದು ಉಪಯೋಗ ಇತ್ತು. ಆಮೇಲೆ ಏನಾಯ್ತು, ಆಟೋಮೆಟಿಕ್ಲಿ ನಾವು ಈ ಕೋವಿಡ್ ಟೈಮ್ನಾಗ ಇವನ್ನೆಲ್ಲ ನಮ್ಮ ಗುರುಗಳು ಪುಸ್ತಕ PDF ಬಿಟ್ಟಾರ ಅಂತ ಗೊತ್ತಾಗುತ್ತೇನೆ. ಇವನ್ ಹೆಚ್ಚಿಗೆ ನಾವು PDF ಗಳನ್ನ ಅಭ್ಯಾಸ ಮಾಡ್ಕೊಂತ ಹೋದ್ರಾಗ ನನ್ಗೇನ್ ಅನಿಸ್ತು ಅಂದ್ರೆ, ನಮ್ಮ ಅಪ್ಪವ್ರು ಬರೆದಂತ PDF ಏನದಾವ ಇವು ಪರಮಾರ್ಥ ಸ್ವಾಮೀಜಿ ಇವನ್ ಬಿಟ್ಟು ನಾ ಎಲ್ಲಿ ಹೋದ್ರೆ ನಾನು ದಾರಿ ತಪ್ತೇನಿ. ನಾ ಎಲ್ಲಿ ಹೋದ್ರೆ ನನಗ ಕಣ್ಣು ಕಟ್ಟಿ ಕತ್ತಲಾಗ ಕರೆಯಬೇಕು ಹುಡ್ಕಾಕ ಹಚ್ತಾರ ಅನ್ನುವಂತ ಅನುಭವ ಬಂತು. ಅವಾಗಲಿಂದ ಯಾರ ಏನೋ ಹೇಳಿದ್ರು ಕೂಡ, ಅಲ್ಲಿ ಬಾಳ ಚಲೋ ಐತಿ, ಅಲ್ಲಿ ಊಟ ಐತಿ, ಅಲ್ಲಿ ವಸತಿ ಐತಿ, ಅಲ್ಲಿ ಫ್ರೀ ಐತಿ, ಕೈಯಾಗ ರೊಕ್ಕ ಕೊಡ್ತಾರ ಅಂದ್ರು ಕೂಡ ನಾನು ಎಲ್ಲಿ ಹೋಗೋಣ. ನಮ್ಮ ಪರಂಪರೆ ಬಿಟ್ಟು ಹೋದ್ರೆ ನಂಗಲ್ಲ, ಸರಿನಾ ಅಲ್ಲ. ಯಾಕ ಅವ್ರು ಧ್ಯಾನ ಮಾಡೋಂತರ ದೇಹ ವಸ್ತುಗಳಿಲ್ಲ, ಪ್ರಮಾಣನೂ ಗೊತ್ತಿಲ್ಲ. ರಾಮಚಂದ್ರ ಮಿಷನ್ ಯಾರಾದ್ರೂ ಅನುಭವ ಇತ್ತಂದ್ರೆ ನೀವು ವಿಚಾರ ಮಾಡ್ರಿ. ನನಗಾದಂತ ಅನುಭವ ಪ್ರಾಂಜಲ ಮನಸ್ಸಿಂದ ಆಗತ್ತಿಲ್ಲ. ಅಂದ್ರೆ ಏನ್ ಮಾಡ್ತಾರ, ದೇ ಎಂಡ್ ಅಪ್ ಇನ್ ಮೆಡಿಟೇಟಿಂಗ್. ಅಂದ್ರೆ ಒಳಗ್ ಹುಡುಕ್ತಾರ, ಒಳಗೂ ಸಿಗುದಿಲ್ಲ, ಹೊರಗ್ ಹುಡುಕ್ತಾರ, ಹೊರಗೂ ಸಿಗುದಿಲ್ಲ. ಯಾಕೆ ಹಿಂಗ ಆಗ್ತದ ಅಂತ ಇಷ್ಟ ಹೇಳಿದ್ಮ್ಯಾಗ ಯಾರು ಹೇಳ್ತೀರ ನಂತರ ಯಾಕೆ ಹಿಂಗ ಆಗ್ತದ ಅಂತ ಏನಾದ್ರು ಹೇಳ್ತೀರ? ಎನಿಬಡಿ? ಅಥವಾ ಇಂಥ ಅನುಭವ ಯಾರಿಗಾರ ಆಗಿದೇನು? ಯಾಕಂದ್ರ ನಾವು ಪರಂಪರೆ ಬಿಟ್ಟು ನಾವು ಹೊರಗ ಹೋದ್ರ ಏನಾಗ್ತೈತಿ ಅನ್ನುವಂಥದ್ದು ಇದು ಅನುಭವ ಇದೆ. ಅಲ್ಲೇ ಪ್ರಮಾಣನೂ ಇಲ್ಲ, ಲಕ್ಷಣನೂ ಇಲ್ಲ, ಮತ್ತು ವಸ್ತು ಸಿದ್ಧಿ ಹೆಂಗಾಗ್ತದ? ಯಾವ್ದಾರ ಒಂದು ವೇದ ಪ್ರಮಾಣ ಕೊಡ್ಬೇಕಲ್ಲ ಅವರು. ವೇದ ಪ್ರಮಾಣ ಇಲ್ಲ ಇಲ್ಲಿ. ವೇದ ಪ್ರಮಾಣ ಕೊಡಲ್ಲ ಇಲ್ಲ. ಆಮೇಲೆ ವೇದ ಪ್ರಮಾಣನೂ ಕೊಡಂಗಿಲ್ಲ, ಆಮೇಲೆ ಲಕ್ಷಣ ಕೊಡಂಗಿಲ್ಲ. ಪರಮಾತ್ಮ ಲಕ್ಷಣ ಹೆಂಗದನವ? ಇವೆಲ್ಲ ಹಂಗಾರಿ ಇವು ಬ್ರಹ್ಮಕುಮಾರಿ ಅವು ನಡಕ ಎಲ್ಲ ಎದ್ದಾವಲ್ಲ, ನಾಯಿ ಕುಡಿ ಹಂಗ ಎಲ್ಲಿ ಬೇಕಾದಲ್ಲಿ ಎದ್ದಾವ ಅಂತವೆಲ್ಲ. ಅವು ವೇದ ಪ್ರಮಾಣ ಇಲ್ಲ ಅವು.
ಶ್ರುತಿ ಹಿಡ್ಕೊಂಡು ಹೋಗುದಿಲ್ಲ ಅವು, ದಾರಿ ತಪ್ಪಿಸಿ ಬಿಡ್ತಾವ. ನೋಡ್ರಿ ಈಗ ನಡಬರ್ಕ ಬಂದಾವೆಲ್ಲ ಹುಟ್ಟ್ಯಾವ, ನಮ್ ಸಂಪ್ರದಾಯದೊಳಗೆ ಇಲ್ಲ ಅವು ನಡಬರ್ಕ್ ಬಂದ್ ಹುಟ್ಕೊಂಡಾವು. ಅವನ್ ನಂಬುದು ಈಗ ನಮ್ಮ ವೇದ ಸಂಪ್ರದಾಯ ನಂಬುದ್ರು. ಈಗ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯ ಮೌಂಟ್ ಅಬು ಇಲ್ಲೇ ಯಲ್ಲಾಪುರದಾಗ ಅವ್ರದ್ದೊಂದು ಬಟ್ಟಿ ಕೇಂದ್ರ ಮಾಡ್ಯಾರ. ಬಟ್ಟಿ ಅಂತಾರ ಅವ್ರು. ಅದ್ ನಾವೇನ್ ಶಿಬಿರ ಅಂತ ಅವ್ರ ಬಟ್ಟೆ ಅಂತಾರ. ಅಲ್ಲಿನೂ ಹೋಗಿದ್ದೆ ನಾನು, ನೋಡಕಂತ ಹೋಗಿದ್ದೆ. ಅಲ್ಲಿ ಅವ್ರು ಏನ ಹೇಳೋರಂದ್ರ, ಆ ಲೈಟ್ ನೋಡ್ಕೊಂತ ಕುಂಡಿರ್ಬೇಕು ಎಲ್ಲಾರು. ಕೆಂಪು ಲೈಟ್ ಇರ್ತದ, ಅದ್ರ ತೆಳಗ ಒಬ್ಬ ಕೂತಿರ್ತಾನ ಬಿಳಿಯ ಡ್ರೆಸ್ನಾಗ, ಅವ ಗುರು ಅಂತ. ಅವ್ನು ನೋಡ್ಕೊಂತ ಕುಂತಾಗ ಅವು ಕಣ್ಣಿಗೆ ಅದು ತ್ರಾಸಾಗಿ ಕಣ್ಣು ಉರಿದು ಕಣ್ಣಾಗ ನೀರ್ ಬರ್ತದ್ರಿ. ಆ ಹಿಂದಿನವ್ರು ಕುಂತಿದ್ ಕಣ್ಣಾಗ ನೀರು ಬಂದಿದ್ ನೋಡಿ ನಾವೆಲ್ಲ ಮುಂದ್ ಕುಂತವ್ರು ಭಾವರ್ಕ ಹಾಕ್ತಿವಿ. ನಮ್ಮಂತವ್ರು ಅವ್ರ ಕಣ್ಣಾಗ ನೀರ್ ಬರಾಕತ್ತಾವು, ನಮ್ ಕಣ್ಣಾಗ ಯಾಕೆ ನೀರ್ ಬರ್ಬಾರ್ದು, ಭಾವುಕರ ಹಾಕೇವಿ. ಏನೋ ಅದಪ್ಪ ಅಂತ. ಆಮೇಲೆ ಊಟ ಗೀಟ ಆಗದೆ ಏನ್ರಿ, ತುಪ್ಪ ಇಲ್ಲ, ಊಟ ಇಲ್ಲ, ಅಗದಿ ಶುಚಿ, ಅಡ್ಗಿದು ನೀತಿ ನಿಯಮ, ಎಲ್ಲರಿಗೆ ಅಣ್ಣವ್ರೆ ಅಕ್ಕವ್ರೆ ಎಲ್ಲ ಮಾತಾಡೋದೆಲ್ಲ ಚಲೋ ಇಟ್ಟಾರ ಅವ್ರು, ಇಲ್ಲ ಅಂತ ಆಗಲ್ಲ ನಾವು. ಆ ನಂತರ ಬಟ್ಟಿ ಕಾರ್ಯಕ್ರಮ ಫೈನಲ್ ಬಂತು. ಅಲ್ಲಿ ಒಬ್ರು KSRTC ಒಳಗೆ ರಿಟೈರ್ಡ್ ಆದ ಮನುಷ್ಯ, ಅವ್ರಿಗೆ ಏನ್ ಹೇಳ್ಯಾರಂದ್ರೆ, ಇವ್ರು ನಮ್ಗೂ ಹೇಳಿದ್ ಏನಂದ್ರ, ನೀವು ಈ ಜನ್ಮದಾಗ ನೀವು ಏನು ದಾನ ಮಾಡ್ತೀರಿ ಅದು ನಿಮಗ್ ಮುಂದಿನ ಜನ್ಮದಾಗ ನಿಮಗ್ ಫಲ ಕೊಡ್ತದ. ಕಲಿಯುಗ ಮುಗ್ಯಾಕ್ ಬಂದದ. ಈ ಕಲಿಯುಗ ಮುಗ್ದ ಸಂಗಮ ಯುಗ ಚಾಲು ಆಗ್ತದ. ಆಮೇಲೆ ಮತ್ ಕೃತಯುಗ ಚಾಲು ಆಗ್ತದ. ಮತ್ತ ರಾಮ ಸೀತಾ ಏನದ ಆ ಅಧ್ಯಾಯ ಪ್ರಾರಂಭ ಆಗ್ತದ. ಯಾರ್ಯಾರು ಗಂಡ್ಮಕ್ಳಾದಿರಿ ಗಂಡ್ಮಕ್ಳಾಗೆ ಹುಡ್ತೀರಿ, ಯಾರ್ಯಾರು ಹೆಣ್ಮಕ್ಳಾದಿರಿ ಹೆಣ್ಮಕ್ಳಾಗೆ ಹುಡ್ತೀರಿ, ಸೀತಾ ಮಾತೆಯಾಗಿ ಹುಡ್ತೀರಿ, ರಾಮ ಆಗಿ ಹುಡ್ತೀರಿ. ಆದ್ದರಿಂದ ನೀವು ಬಲಗೈಲಿ ಕೊಟ್ಟಿದ ದಾನ ಎಡಗೈಗೂ ಗೊತ್ತಾಗದಂಗ ಕೊಡ್ರಿ ಅಂದ್ರ, ಆ ಮನುಷ್ಯ ರಿಟೈರ್ಮೆಂಟ್ ಆಗಿದ್ ರೊಕ್ಕ ಬಲಗೈಲಿ ತಂದು ತೊಗೊಂಬಂದ ಅದೊಂದು ಗುಂಡಿ ಇಟ್ಟಿದ್ರು, ಅರಿಬಿ ಕಟ್ಟಿದ್ರು ಬಾಯಿ ಅಂತ. ಅದ್ರಾಗೆಲ್ಲ ಹಿಂಗ್ ಹೋಗ್ಬಿಟ್ಟ ರೊಕ್ಕ. ನಾನ್ ನೋಡಿದ್ದೆ, ಕಣ್ಣಾರೆ ನೋಡಿದ್ದು. ನಾನು ಎಲ್ಲ ಕಡೆನೂ ಹೋಗ್ತಿದ್ದೆ, ಎಲ್ಲೆಲ್ಲ ಧಾರ್ಮಿಕ ಅದಾವ, ಎಲ್ಲೆಲ್ಲಿ ಪ್ರವಚನ ಅದಾವ, ಏನದಾವ, ಇವು ಆಳ ಅರಿವು, ಅನ್ವೇಷಕ ಬುದ್ಧಿ ಬಾಳ ಇತ್ತು ನಮ್ಗೆ. ಹೋಗ್ತಿದ್ದೆ, ನೋಡಿದ್ದೆ. ನೋಡಿದ್ರೆ ನನ್ನ ಮನಸ್ಸಿನಾಗ ಏನ್ ಅನಿಸ್ತು, ಏನೋ ಇದ್ರಾಗ ಏನೋ ಗೋಲ್ಮಾಲ್ ಐತಿ ಅನ್ಸೋದು. ಅದು ಏನೈತಿ ಗೋಲ್ಮಾಲ್ ಗೊತ್ತಾಗಿದ್ದಿಲ್ಲ ನನಗೆ. ಆಮೇಲೆ ಸ್ವಲ್ಪ ದಿವಸದಾಗ ಆ ಈಶ್ವರಿ ವಿದ್ಯಾಲಯದ ಹೆಡ್ ಏನದಾನು ಬಸವರಾಜ ರಾಜಋಷಿ ಅಂತ ತಿಳ್ಕೊಂಡು ಬಳ್ಳಾರಿ ಒಳಗ ನೀರಾವರಿ ಇಲಾಖೆ ಒಳಗಿದ್ದ ಒಬ್ಬ FDC, ನೀರಾವರಿ ಒಳಗಿದ್ದಾಗ FDC ಅವರು ಇದನ್ನ ಹುಟ್ಟು ಹಾಕಿದ ಸಂಸ್ಥೆ ಇದು. ಅಲ್ಲಿ ನಿರ್ಗತಿಕವಾದಂತ ಹೆಣ್ಮಕ್ಳನ್ನ ತಗೊಂಡು ಬಂದು ಅವ್ರಿಗೆ ಒಂದೆರಡು ಮಾತು ಕಲಿಸಿ, ಶಿವಬಾಬಾ ಹಿಂಗ್ ಹೇಳ್ತಾರೆ, ಹಂಗೆ ಹೇಳ್ತಾರೆ, ಹೀಗೆ ಮಾತಾಡ್ಬೇಕು ನೀವು ಅಂತ ಹೇಳ್ತಾರ ಅವರು. ಯಾರು ನೀವು ಮಾತಾಡಕ್ಕೆ ಕಲಿತೀರಿ, ಹಿಂಗೆ ಮತ್ತೆ ಶಿವಬಾಬಾ ಹೇಳ್ತಾರೆ ಅನ್ಬೇಕು, ಹಿಂಗೆ ಕಲಿಸ್ತಾರ. ಆ ಗಿಳಿಪಾಠ ಮಾಡ್ದಂಗೆ ಗಿಳಿಪಾಠ ಹೇಳ್ಕೊಂತ ಹೋಗ್ತಾರೆ. ಶಾಸ್ತ್ರ ಇಲ್ಲ, ಪುರಾಣ ಇಲ್ಲ. ಆಮೇಲೆ ಹುಬ್ಬಳ್ಳಿ ಒಳಗ ಜೋಳದ ಹೊಳಿ ಒಳಗ ಒಂದು ಬಸವ ಪೀಠ ಅಂತದ. ಹುಬ್ಬಳ್ಳಿ ಅವ್ರು ಯಾರಿಗೆ ಇದ್ರ ಅಲ್ಲಿ ಹೋಗಿ ನೋಡ್ರಿ, ಅಲ್ಲಿ ಎಷ್ಟು ಮಂದಿ ಲಿಂಗವಂತರ ಅದಾರ, ಎಲ್ಲರೂ ಲಿಂಗ ಕಿತ್ತು ಒಗದ್ ಬಿಟ್ರು. ಎಲ್ಲ ಸುಳ್ಳು ಲಿಂಗ ಇದು, ಆ ಈಶ್ವರಿ ವಿದ್ಯಾಲಯ ಖರೆ ಅಂತ ತಿಳ್ಕೊಂಡು ದಾರಿ ತಪ್ಪಿಸ್ಬಿಟ್ರು. ಹೌದು ಅನ್ನುವಂತ ಸಂಪ್ರದಾಯ ಲಿಂಗಾಯತರು ಕೊಳ್ಳಾನ ಲಿಂಗ ತೆಗೆದು ಹೋಗಿದ್ರು. ಏನ್ರಿ ಅಶೋಕ್ ಸಬ್ರದವ್ರು ಬಂದ್ ಮಾಡ್ರಿ. ನಿಮ್ಮನ್ನ ದಾರಿ ತಪ್ಪಿಸಿ ನಿಮಗೆ ಬ್ಲೈಂಡ್ ಆಗಿಟ್ಟು ಅವರು ನಿಮ್ಗೆ ಏನ್ ಮಾಡ್ತಾರು ಅಂತಂದ್ರ ಮೂಢನಂಬಿಕೆಗೆ ಒಳಗಾಗುವಂಗ್ ಮಾಡಿ, ಪ್ರಮಾಣನೂ ಇಲ್ಲ, ಲಕ್ಷಣನೂ ಇಲ್ಲ, ಒಂದು ಗುರಿನೂ ಇಲ್ಲ, ಒಂದು ಗುರುನೂ ಇಲ್ಲ. ಅದಕ್ಕ ದಯವಿಟ್ಟು ನಾ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಒಂದು ಒಳ್ಳೆ ಸಂಪ್ರದಾಯಕ್ಕೆ ಬಂದ್ ಬಿದ್ದೇನು. ಸಿದ್ಧಾರೂಢ ಸಂಪ್ರದಾಯ ಅಲ್ರಿ, ಚಲೋ ಸಂಪ್ರದಾಯ. ಈ ಶಂಕರಾಚಾರ್ಯ ಸಂಪ್ರದಾಯ ಒಳ್ಳೆ ಸಂಪ್ರದಾಯ. ಈ ಸಂಪ್ರದಾಯಕ್ಕೆ ಬಂದ್ಮ್ಯಾಗ ಮತ್ ಬೇರೆ ಸಂಪ್ರದಾಯಕ್ಕೆ ಯಾಕೆ ಹೋಗುದ್ರಿ? ಏನವ್ರು 2 ದಿನ ನಮಗ್ ಫ್ರೀ ಊಟ ಹಾಕ್ತಾರಂತ ಹೋಗುದ, ಅಥವಾ ಏನ್ ಬಾಳ ಚಲೋ ಮಾತಾಡ್ತಾರಂತ ಹೋಗುದ, ಅಥವಾ ಬಹಳ ಶ್ರೀಮಂತರ ಭಕ್ತರದಾರಂತ ಹೋಗುದ, ಏನಂತ ಹೋಗುದು ಅದನ್ನ ವಿಚಾರ ಮಾಡ. ಅಪ್ಪರ್ ಈಗ ತಿಂಗಳಿಂದ ನಮ್ಮ ತಂಗಿಯಾರ ಮೌಂಟ್ ಅಬಾಕ್ ಹೋಗಿದ್ರ. ಅವ್ರ ನಾದ್ನಿಯಾರನ್ನ ಕರ್ಕೊಂಡ್ ಹೋಗಿದ್ರ. ಬಸ್ನಾಗಿಂತ್ರ
ಲಗೀಜ್ ತಗೊಂಡ್ ಇಳಿ ಮುಂದ ಸೊಂಟನ ಮುರಿದ್ ಬಿಟ್ಟತ್ರಿ ಅದು. ಅವಾಗ ಬ್ರಹ್ಮ ಬಾಬಾ ಅವ್ರು ಎಲ್ಲಿ ಹೋಗಿದ್ರ ಏನ್ರಿ? ಯಾರ್ದ್ರಿ ಮಾದೇವಿ ಯಾರ್ದು ಮುರಿತು? ಮಾದೇವಿ ಇದಲ್ರಿ, ಅವ್ರ ನಾದ್ನಿದ್ರಿ ಅಪ್ಪಾರ. ಈಗ ಒಂದ್ 15-20 ದಿನದ ಹಿಂದ್ ನೋಡ್ರಿ. ಎಷ್ಟು ವಯಸ್ಸಾಗಿತ್ತು ಬರ್ರಿ? ಎಷ್ಟು ವಯಸ್ಸು ಅವ್ರಿಗೆ? ವಯಸ್ಸೇನ ಹೆಚ್ಚು ಕಡಿಮೆ ಒಂದ್ 60 ಆಗಿರ್ಬೇಕ್ರಿ ಅವ್ರಿಗೆ. ಅಲ್ಲಲ್ಲ, ಈಗ ನೋಡ್ರಿ, ನಾವು ಅವ್ರಿಗೆ ನೀವು ಅವ್ರು ಹಂಗಂದ್ರೆ ಅವ್ರು ಒಂದ್ ಏನ್ ಅಂತಾರ ನಮಗ ಅನ್ನೋದು ಬೇಡ. ನಾವು ಅದಕ್ಕೆ ಸಂಬಂಧ ಇಲ್ಲ. ಪ್ರಾರಬ್ಧ ಅದೇನದ ಶರೀರದ್ದು ನಾವೇನದ ರೀ. ನಾನು ಅದ್ನ ಅಂದ್ರ ಅಪ್ಪಾರ, ಅದ ಅವ್ರ ಪ್ರಾರಬ್ಧದೊಳಗ ಇದ್ದಿದ್ದ ಆಗೇತದ ಅಂತೇಳಿ ಅಂದ್ರೆ ಬ್ರಹ್ಮ ಬಾಬಾ ಮತ್ ಕಾಪಾಡ್ಬೇಕಿಲ್ಲ ಅವ್ರನ್ನ ಅಂತೇಳಿ ಅಂದ್ರಲ್ಲ. ಅಲ್ಲ, ಅವ್ರ ಮೂಢನಂಬಿಕೆಗೆ ನಮ್ಮನ್ನ ಹಾಕ್ಬಿಡ್ತಾರ್ರಿ ಏನ್ರಿ? ಮೌಂಟ್ ಆಬೂದಾತು ಕೆಲವೊಂದ್ ಏನದ. ಈಗ ಇನ್ನೊಂದ್ ಏನದು ಇದ್ರದ್ರಿ, ಗುಜರಾತ್ ಒಂದ್ ಬರ್ತೈತಿ ನೋಡ್ರಿ, ಅವ್ರದ್ದು ಎಲ್ಲಾ ಬಾಳ ಚಲೋ ಅದಾವ ಆಚರಣೆ. ಅಲ್ಲಿನೂ ಹೋಗಿ ಬಂದೆ ನಾನು. ಬೆಂಗಳೂರಿಗೆ ಒಂದು ಕ್ಯಾಂಪ್ ಇತ್ತು, ಒಂದ್ 3 ದಿವಸ ಇನಿಷಿಯೇಷನ್ ಕೊಟ್ರು ಅವ್ರು. ಏನ ಅಂತಾರ ನೆನಪಿಲ್ಲ ಹೆಸರು. ದಾದಾ ಭಗವಾನ್ ಫೌಂಡೇಶನ್. ಬಹಳ ಚಲೋ ಹೇಳ್ತಾರ ಅವ್ರದ್ದೆಲ್ಲ. ಏನ ಪ್ರತಿಕ್ರಮಣ ಮಾಡ್ರಿ, ಆಮೇಲೆ ಎಲ್ಲರಿಗೂ ಯಾರಿಗೂ ಏನ್ ಕೆಟ್ಟದ್ ಮಾತಾಡಕ್ ಹೋಗ್ಬೇಡ್ರಿ, ಆಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲ ಉಪಾಸನ ಹಂತದ ಮಠ ಚಲೋ ಅದಾವ ಅವು. ಆದ್ರ ಜ್ಞಾನಕ್ ಬಂದ ಮ್ಯಾಗ ಜೀರೋ ಅದಾವು. ನನ್ನ ಅನುಭವ ಹೇಳ್ಬೇಕಂದ್ರ ಆ ಅನುಭವ ನಿಮಗ್ ಬರ್ಮಟನು ನಾವ್ ಹೋಗುದ್ ತಪ್ಪು ಹೋಗೇ ಹೋಗ್ತೇವ್. ಯಾರು ಎಷ್ಟ ಹೇಳಿದ್ರು ನಮಗ್ ಈ ಅನುಭವ ಬರ್ಬೇಕು. ಏನ್ ಚಲೋ ಅದ. ಈ ಹುಬ್ಬಳ್ಳಿ ಒಳಗ ಸಹಜ ಯೋಗ ಅಂತದ, ಅಲ್ಲಿ ನಾನು ಇವ್ರೆಲ್ಲಾರು ಕರ್ಕೊಂಡು ಹೋಗಿ. ನಾನು ಈಗ ಒಂದ್ 2 ವರ್ಷದಿಂದ ಅವ್ರು ನನಗೆ ಬರ್ರಿ ಬರ್ರಿ ಅಂತ ತಿಳ್ಕೊಂಡು ಬಹಳ ಪ್ರೋತ್ಸಾಹ ಮಾಡಿದ್ರು. ಮತ್ತೆ ಡಾಕ್ಟರ್ ಅದಾರ ಹೆಣ್ಮಗಳು, ಶಿ ಇಸ್ ಡಾಕ್ಟರ್ ಗೈನಕಾಲಜಿಸ್ಟ್. ಇಷ್ಟೆಲ್ಲಾ ಮಂದಿ ಇವ್ರು ನಾನ್ ನೋಡಿದ್ರೊಳಗ ನಾಸ್ತಿಕರು ಅಂದ್ರೆ ಡಾಕ್ಟರ್ ಮಂದಿ, ಆ ಗುಂಪಿನಾಗ ಡಾಕ್ಟರ್ಸ್ ಬಾಳ ಅದಾವ. ಏನ್ ಮಾಡ್ತೀರಿ? ಅದು ಕುಂಡಲಿನಿ ಜಾಗೃತ ಆಗತ್ತಂತ, ಕುಂಡಲಿನಿ ಮ್ಯಾಗ ಬರ್ತದಂತ, ಏನೇನೋ ಗಂಟು ಹಾಕ್ತಾರ, 1-3 ಗಂಟು. ಅದು ಏನು ನನಗೆ ಆಗ್ಲೇ ಇಲ್ಲ. 2 ತಿಂಗಳು 3 ತಿಂಗಳು ಹೋದೆ, ಏನೂ ಆಗ್ಲೇ ಇಲ್ಲ. ಅವ ನನ್ ಗೆಳೆಯ ಕರ್ಕೊಂಡು ಹೋದಾವ. ಏನಂತ, ಇಲ್ಲ ನನ್ಗೆ ಅಲ್ಲಿ ಹೋಗಿ ಚಲೋ ಆಗೈತಿ, ನೀನು ಬಾ. ಅಲ್ಲ ಮರ, ನನ್ಗೆ ಇಲ್ಲೇ ಚಲೋ ಏನೋ, ಅಲ್ಲಾಕ್ ಬರ್ಲಿ ಅಂತ ನಾನು ಒಮ್ಮೆ ಬಂದು ನೋಡುವಂತ ಅವ. ಒಮ್ಮೆ ಬಂದು ಹೋದ್ವಿ. 10 ದಿವಸ ಇದು ಇರ್ತದ ನೋಡ್ರಿ, ಇದು ಏನದು ಈ ದೇವಿ ಪವಾಡ ಇರ್ತದಲ್ಲ, ಅಕ್ಟೋಬರ್ ತಿಂಗಳದಾಗ 10 ದಿನ ವಿಶೇಷ ಆಚರಣೆ ಮಾಡ್ತಾರ. ಅವತ್ತಿನ ದಿವಸ ವಿಶೇಷವಾಗಿ ಆಚರಣೆ ಇದ್ದಾಗ ಏನ್ ಮಾಡ್ತಾರ ಅಂದ್ರೆ, ಒಬ್ಬೊಬ್ರು ಸ್ಪಾನ್ಸರ್ಶಿಪ್ ತಗೊಂಡ್ಬಿಟ್ಟಿರ್ತಾರ, ಟಿಫನ್ ಮಾಡಿಸ್ತಾರ. ಒಬ್ಬೊಬ್ರು ಏನ್ ಮಾಡ್ತಾರೆ, ಎಲ್ಲರಿಗೂ ಗಿಫ್ಟ್ ಕೊಡ್ತಾರೆ, ಕಿಮ್ಮತ್ತಿನ ಐಟಮ್ ಕೊಡ್ತಾರೆ. ಗಿಫ್ಟ್ ಕಿಮ್ಮತ್ತಿನ 200, 300, 500 ಮಟ ಇದ್ದಿದ್ದು ಗಿಫ್ಟ್. ಅಲ್ಲಿ ಎಷ್ಟು ಮಂದಿ ಇರ್ತಾರ, 50 ಮಂದಿ ಇದ್ರೆ 50 ಮಂದಿಗೂ ಗಿಫ್ಟ್ ಕೊಡ್ತಾರೆ. ಅಲ್ಲಿಂದ ನಾನು ಅಲ್ಲಿ 10 ದಿವಸದಾಗ 4-5 ದಿವಸ ಅಲ್ಲಿ ಅವ್ರದ್ದು ಎಲ್ಲ ಹೈ ಕ್ವಾಲಿಟಿ ಹೊರಗಡೆ ಆರ್ಡರ್ ಮಾಡಿ ತರಿಸಿ ಇಡ್ಲಿ, ವಡ, ದೋಸೆ ಹಿಂಗೆಲ್ಲ ಮಾಡ್ಸಿದ್ರು. ನಾನೇನ್ ಮಾಡಿದೆ, ನನಗೂ ಒಂದ್ ಚಾನ್ಸ್ ಕೊಡ್ರಿ, ನನಗೂ ದೇವ್ರ ಸೌಕರ್ಯ ಇದು ಕೊಟ್ಟಾನ, ಅದು ಒಂದ್ ಚಾನ್ಸ್ ನನಗ್ 1 ಡೇ ನನಗೆ ಸ್ಪಾನ್ಸರ್ಶಿಪ್ ಕೊಡ್ರಿ ಅಂದ್ರೆ, ಇಲ್ರಿ ಈ ವರ್ಷದ್ದು 10 ದಿವಸ ಫುಲ್ ಆಗ್ಯಾವ, ನೀವು ನೆಕ್ಸ್ಟ್ ಇಯರ್ ನಿಮಗ ಬೇಕಂದ್ರೆ ಬುಕ್ ಮಾಡ್ತೀವಿ. ಎಲ್ಲ ಮೂಢನಂಬಿಕೆ. ನಾವ್ ಅಲ್ಲಿ ಹೋಗಾಕತ್ತೀನಿ, ನಮ್ಗೆ ಚಲೋ ಆಗೈತಿ ಅಂತಾರ. ನಾವು ಹೋದ್ವಿ, ನಮ್ಗೇನ್ ಚಲೋ ಅನ್ಸಿಲ್ಲ. ಮತ್ತೆ ಹಿಂಗ ಶಾಸ್ತ್ರಬದ್ಧ ಪ್ರಮಾಣಬದ್ಧ ಈ ದೇವ್ರನ್ನ ತಿಳ್ಕೊಳ್ಳೋದು ಅನ್ನುವಂಥದ್ದು ಏನು ಒಂದ್ ಐತಿಲ್ಲ ಪ್ರಕ್ರಿಯೆ. ಈ ಪ್ರಕ್ರಿಯೆನೇ ಇಲ್ಲ, ಎಲ್ಲ ಮೂಢ ಭಕ್ತಿ. ನಾನಂತೀನಿ ಕರ್ಮಯೋಗ, ಉಪಾಸನೆ ಯೋಗದಾಗ ಬಹಳ ದಾರಿ ಅದಾವ. ಜ್ಞಾನ ಮಾತ್ರ ಬಂದ ಮ್ಯಾಗ ಜ್ಞಾನಾದೇವತು ಕೈವಲ್ಯ, ಜ್ಞಾನ ಮಾರ್ಗದಿಂದನೇ ನಾವು ಮ್ಯಾಗ ಬರ್ಬೇಕು. ಕರ್ಮ ಮಾರ್ಗ, ಉಪಾಸನ ಮಾರ್ಗ ಬೇಕಾದಷ್ಟು ಅದಾವು, ಅವನ್ನೆಲ್ಲ ಹಿಡ್ಕೊಳ್ರಿ, ಬೇಡ ಅಂತ ಹೇಳಂಗಿಲ್ಲ. ಆ ಮಾರ್ಗದಾಗ ಅವೆಲ್ಲವೂ ಚಲೋನ ಅದಾವ. ಅದಕ್ಕ ಜ್ಞಾನ ಮಾರ್ಗಕ್ಕೆ ಬಂದ ಮ್ಯಾಗ ಮತ್ತೆ ತಾಳಿಳಿದು ಹೋಗೋಂಗಿಲ್ಲ. ಯಾವ್ದಾರ ಒಂದ್ ಮಾಡ್ಕೊಡ್ರಿ ನೀವು. ಹಠ ಯೋಗ ಹಿಡ್ಕೊಳ್ರಿ, ಲಯ ಯೋಗ ಹಿಡ್ಕೊಳ್ರಿ, ಶಿವಯೋಗ ಹಿಡ್ಕೊಳ್ರಿ, ರಾಜಯೋಗ ಹಿಡ್ಕೊಳ್ರಿ, ಭಕ್ತಿ ಯೋಗ ಹಿಡ್ಕೊಳ್ರಿ. ಎಲ್ಲ ಯೋಗ ಹಿಡ್ಕೊಂಡು ಕರ್ಮಯೋಗವನ್ನು ಮಾಡಿ ಅಂತಃಕರಣನ ಸ್ವಚ್ಛ ಮಾಡ್ಕೊಳ್ಳೋದು. ಆಮ್ಯಾಗಿಂದ ಉಪಾಸನಾ ಯೋಗವನ್ನು ಹಿಡ್ಕೊಂಡು ಅಂತಃಕರಣದಿಂದ ಏಕಾಗ್ರತೆಯನ್ನು ಮಾಡ್ಕೊಳ್ಳೋದು. ಇವು 2 ದೋಷ ನಮಗೆ ಕಳ್ಕೊಳಕ್ ಬರ್ತಾವ ಅಂತ ಹೇಳ್ತಾರೆ. ಇವನ್ನೆಲ್ಲ ನಾವ್ 2 ನಾವ ಕಳ್ಕೊಳ್ಳೋನು. ಅಥವಾ ಈ ಶಾಸ್ತ್ರ ಬಂದೇ ಬಂದ್ರೆ ಈ ಶ್ರವಣದಿಂದ ಇವ್ 3 ಹೋಗ್ತಾವ. ಶ್ರವಣ ಮಾಡ್ಕೊಂತ ಹೋಗೋನು. ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಇರ್ಬೇಕು, ಒಂದು ಕೈಯಾಗ ಒಂದು ಶಾಸ್ತ್ರ ಇರ್ಬೇಕು. ಯಾವ ಶಾಸ್ತ್ರ ಅಂದ್ರೆ ಈ ಪ್ರಸ್ಥಾನತ್ರಯಗಳ ಶಾಸ್ತ್ರ. ಈ ಪ್ರಸ್ಥಾನತ್ರಯಗಳು ಮತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು
ಇವು ನಮ್ಮ ಸಿದ್ಧಾಳ ಪರಂಪರೆ ಇದ್ದವ್ರಿಗೆ ನಮ್ಮ ಡೈರೆಕ್ಟ್ ಸಿಕ್ಕಾವ ಇವು. ಅದನ್ನ ಬಿಟ್ಟು ಮತ್ತೆ ಯಾಕೆ ಹೋಗುದು, ಬೇರೆ ಕಡೆ ಹೋಗುದ್ರಿ? ಹಲೋ, ನಿಜಗೊಂಡ್ರೆ ನಮಗ ಈಗ ಹಲೋ ಹೇಳ್ರಿ. ನಮ್ ಲಿಂಕ್ ದಾಗ ಇದ್ದವ್ರನ್ನ ಈಗ ಪಿರಾಮಿಡ್ ಧ್ಯಾನ ಅಂತ ಹೇಳಿ ಇಲ್ಲಿ ಹೊಸಪೇಟೆನು ಬಳ್ಳಾರಿ ಒಳಗ ನನಗ್ ಲಿಂಕ್ ಕಳ್ಸ್ಯಾರ. ಇದ್ರ ನೀವೇನ್ ಮಾಡ್ತೀರಿ ಇದನ್ನ ತಗೊಂಡ ನಮ್ ಲಿಂಕಿಗೆ ಬರ್ರಿ ನೋಡ್ರಿ ಹಂಗೈತಿ ಅಂತ ನಮ್ ಶೈಲೇಶ್ವರಿ ಮಾಸ್ಟರ್ ಇಲ್ಲಿ ನಮ್ ಸೊಸಿ ಯಾಕೆ ಇಲ್ಲಿ ಬರೋದ್ ಬಿಟ್ಟ ನೋಡ್ರಿ. ಈಗ ಯಾಕಂದ್ರ ಆಕೆ ಸ್ವಂತ ನಡ್ಸೋಂಗ ಅದೇ ನಿಮ್ದು ಯಾಕ್ರಿ, ನಾ ಯಾಕೆ ಬರ್ಬೇಕು? ನಿಮ್ದೇನ್ ನಂದು ನೋಡ್ಬೇಡಿ, ಕೇಳ್ರಿ ನಾನ್ ಲಿಂಕಿಗೆ ಬರ್ರಿ ನಾಕ್ತಾಳಕಿ. ಅಲ್ಲ ಬಾಳ ಚಲೋ ಆತನ್ರಿ. ಅದ್ರ ಬಗ್ಗೆ ನಮ್ಗ ಅವ್ರು ಮಾಡ್ತಾರ ಗೌರವದಿಂದ ಇರೋನು ಬೇಡ ಅಂತಲ್ಲ. ಆದ್ರ ದಾರಿ ತಪ್ಪಿಸ್ತಾರ ನೋಡ್ರಿ. ಹಿಂಗ ಪರಂಪರೆ ಇದ್ದಾಗ ಸರಿಯಾದ ದಾರಿ ಟಾರ್ ರೋಡ್ನಾಗ ಇದ್ದವ್ರನ್ನ ಕಚ್ಚಾ ರೋಡ್ನಾಗ ಒಯ್ತಾರ. ನಮ್ಗೆ ಒಯ್ದು ಆಕಾಶ ತೋರಿಸ್ತಾರ. ಅದಕ್ಕ ಈ ಪ್ರಮಾಣ ಮತ್ತು ಲಕ್ಷಣ ಇವು ಎರಡೂ ಬಿಟ್ಟು ಇರುವಂತದ ಕಡೆ ನಾವು ಹೋಗ್ಬಾರದು ಅನ್ನುವಂಥದ್ದು ಒಂದು ಎಚ್ಚರಿಕೆಯೊಂದಿಗೆ ನಾನು ಮುಂದೆ ಹೋಗ್ತೇನೆ. ಈಗ ಐ ಡೋಂಟ್ ವಾಂಟ್ ಟು ಎಕ್ಸ್ಟೆಂಡ್ ಫರ್ದರ್ ಬಿಕಾಸ್ ಮೆನಿ ಆಫ್ ಅಸ್ ಆರ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್ what I have understood. No, I am not clear about that, but I have guessed that some of the people in this group are going somewhere else, where also where there is no parampara, there is no shastra. ಇನ್ನು ಕೆಲವು ಕಡೆ ಸಹಜೋಗ ನಮ್ಮ ಮನಿ ಬಾಜುನ ರೀ, ದೂರ ಇಲ್ಲ, ಒಂದ್ 10-20 ಸ್ಟೆಪ್ ಅದ್ರ ಪರಂಪರೆ ಇಲ್ಲ. ಅಲ್ಲ, ಅವ್ರ ಪರಂಪರೆ ಐತಿ. ನಮ್ಗ ಅದು ಶ್ರೋತ್ರಿಯ ಪರಮಷ್ಟು ಗುರು ಆಗ್ಲಿ, ಈ ಶಾಸ್ತ್ರವನ್ನ ಏನು ಉಪನಿಷತ್ತುಗಳ ಅಭ್ಯಾಸ ಆಗ್ಲಿಕ್ಕಿಲ್ಲ. ಹಂಗ ಇವ್ರು ಏನ್ ಮಾಡ್ತಾರ, ಹೊರಗರ ಹುಡುಕ್ತಾರ, ಧ್ಯಾನದಾಗರ ಹುಡುಕ್ತಾರ, ಆ ಹುಡುಕೊಂತ ಕುಂದಿರ್ತಾರ, ಅಲ್ಲೇ ಹುಡ್ಕೊಂಡ್ಬಿಡ್ತಾರ. ಅದಕ್ಕೆ ಅವ್ರು ಏನಂತಾರ ಅಪ್ಪವರು, so the student will attempt to know the atma by looking outside or by meditating and end up in meditating. ಮುಂದೆ ಅವ್ರ ನಿರ್ಣಯ ತೊಳಕ ಬರೋದಿಲ್ಲ, ಅಂತಃಕರಣಕ್ಕೆ ನಿರ್ಣಯ ತೊಳಕ. ಅದಕ್ಕ ಗುರು ಬೇಕದು. ಗುರಿನೂ ಬೇಕು, ಗುರುನು ಬೇಕು, ಉಪನಿಷತ್ತು ಬೇಕು. ಈ ಪರಂಪರೆ ಬಂದ್ಮ್ಯಾಗ ಎಲ್ಲೂ ಮಿಸ್ಗಳಕ್ ಹೋಗ್ಬೇಡ್ರಿ. ಮತ್ ಇವೆಲ್ಲವೂ ಎಲ್ಲದಾವ ಅಂದ್ರೆ ನಮಗ್ ಕನ್ನಡದಾಗ ನಿಜಗೊಂಡ್ರು ಶಾಸ್ತ್ರ ಎಲ್ಲವೂ ಅದಾವ. ನಿಮ್ಗೆ ಬೇಡ ಸಂಸ್ಕೃತ ಬೇಡ. ಕೆಲವು ಮಂದಿ ಸಂಸ್ಕೃತ ಆಗಿದ್ದು ಉಪನಿಷತ್ತುಗಳು ಇವು ಬ್ರಾಹ್ಮಣರು, ಇದು ಒಂದು ತಪ್ಪು ಕಲ್ಪನಾ. ಮತ್ ಅಲ್ಲಿ ಬ್ರಾಹ್ಮಣ ಅಂದ್ರೆ ಏನ್ ಹೇಳ್ತಾರ ಅವರು, ಬ್ರಹ್ಮಜಾನಾತೀತಿ ಬ್ರಾಹ್ಮಣ ಅಂತಾರ. ಕಾನೇ ಸುಮಾರಿ ಬ್ರಾಹ್ಮಣರಿಗೆ ಬ್ರಾಹ್ಮಣರು ಅನ್ನೋದೇ ಇಲ್ಲ ಶಾಸ್ತ್ರ. ಏನ್ ಮಾಡೋದು, ಯಾರು ಹೇಳೋರು ಅದಾರ ಅವ್ರಿಗೆ? So total community is in confusion. I want to tell you this in the bold letters. Total our community is in confusion. ಆದ್ದರಿಂದ ಅವ್ರು ಹೇಳ್ತಾರ ಮುಂದೆ, ಯು ಗೋ ಮ್ಯಾಡ್. ಹಿಂಗಾತಂದ್ರೆ ಯು ಗೋ ಮ್ಯಾಡ್ ಅಂತಾರ ಅಪ್ಪ ಅವ್ರ ಮುಂದೆ. ನಾವು ದ ಟೀಚರ್ ಸೇಸ್ ನನ್ ಆಫ್ ದೆಮ್ ವಿಲ್ ವರ್ಕ್. ಈಗ ಹೇಳ್ತಾರ ಗುರುಗಳು ಹೇಳ್ತಾರ ನೋಡ್ರಿ, ಪ್ರಮಾಣ ಇವು ಯಾವ ಕೆಲಸ ಮಾಡೋದು ತಮ್ಮ. ಪರಮಾತ್ಮನನ್ನ ನಿಮಗೆ ಕಾಣಬೇಕು ಅಥವಾ ಪರಮಾತ್ಮನನ್ನ ನೋಡ್ಬೇಕು ಅಂದ್ರೆ ಹಿಂಗ ನೋಡುದು ಅಂದ್ರೆ ಕಣ್ಣೆ ನೋಡೋದಲ್ಲ, ಜ್ಞಾನದಿಂದ ತಿಳ್ಕೋಬೇಕು. ಪರಮಾತ್ಮನ ತಿಳ್ಕೋಬೇಕು. ನೋಡೋದಂತೆ ಮತ್ತೆ ಅಲ್ಲಿ ಹೋಗ್ತಾರ ಒಮ್ಮಗಡೆ ಏನದ ಚತುರ್ಮುಖ, ಆ ಒಂದು ಭಾವುಕತನ ಹೋಗ್ತಾರೆ. ನಾ ಸಿದ್ಧಾರೂಢರ ಮೂರ್ತಿ ಮುಟ್ಟಿ ತೊಡಿ ಬೆಚ್ಚ ಹತ್ತಿದ್ವು ಅಂತ ಪಂಡಿತ ನಮ್ಮಲ್ಲೇನ ಅದ. ನಾವು ಹುಬ್ಬಳ್ಳಿಯಾಗನ ಅದ. ನಮ್ ದೊಡ್ಡಪ್ಪ ಅವ್ರಿಗೆ ಗೊತ್ತದ. ಕೂಡೇ ಇರ್ತೇವೆ ಬಿಡ್ರಿ ದಿವಸ. ಬೈತಾನ್ರಿ ನಾವು, ಶಾಪ ಹಾಕ್ತಾನ, ನಿನಗ್ ಶಾಪ ಆಗ್ತದ ನೋಡ್ನಿ ಅಂತ. ನನ್ ಆಫ್ ದೆಮ್ ವಿಲ್ ವರ್ಕ್. ದಿಸ್ ಇಸ್ ಯು ಹ್ಯಾವ್ ಟು ಅಂಡರ್ಲೈನ್ ಇಟ್. ನಾ ಇವು ಯಾವ ಇಲ್ಲಿ ವರ್ಕ್ ಕೆಲಸ ಮಾಡೋದಿಲ್ಲ ಅಂತನೂ ತಿಳ್ಕೊಳ್ಳೋ ಬುದ್ಧಿ ನಮಗಿಲ್ಲ. ನನ್ ಆಫ್ ದೆಮ್ ವಿಲ್ ವರ್ಕ್, ನನ್ ಆಫ್ ದೆಮ್ ವಿಲ್ 2 ಸಲ ಬರ್ತಾರ ಅಪ್ಪ ಯಾವ ಇಲ್ಲಿ ಕೆಲಸ ಮಾಡ. ಬಿಕಾಸ್ ಆಲ್ ಕನ್ವೆನ್ಷನಲ್ ಮೀನ್ಸ್ ಆಫ್ ನಾಲೆಜ್ ಕ್ಯಾನ್ ನೆವರ್ ಐಡೆಂಟಿಫೈ, ಕ್ಯಾನ್ ನೆವರ್ ಎಕ್ಸ್ಪೀರಿಯನ್ಸ್, ಕ್ಯಾನ್ ನೆವರ್ ಆಬ್ಜೆಕ್ಟಿಫೈ ಬ್ರಹ್ಮನ್. ಏನ್ರಿ ಹಿಂಗಂದ್ರ ಏನ್ ನಮ್ಮಲ್ಲಿ ಅದಾವ ಪ್ರಮಾಣಗಳು, 5 ಪ್ರಮಾಣಗಳು: ಕಣ್ಣಿಗೆ, ಮೂಗು, ನಾಲಿಗೆ, ಚರ್ಮ. ಇವು 5 ಪ್ರಮಾಣಗಳಲ್ಲಿ ಇವು ಯಾವುದು ಒಂದೂ ಕೂಡ ಭಗವಂತನನ್ನ ಅನುಭವ ಮಾಡಕ, ಭಗವಂತನನ್ನ ಆಬ್ಜೆಕ್ಟಿಫೈ ವಿಷಯೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಗ ಅಪ್ಪೋರ್ ಹೇಳಿದ ಮಾತಂದ್ರ ತುರ್ತು ಮಾಡಿ ಉಣಿಸ್ದಂಗ ಅನ್ಸತ್ ನೋಡ್ರಿ. ನೀವು ಕೆಲವು ಮಂದಿ ಎಕ್ಸ್ಪೀರಿಯನ್ಸ್ ಮಾಡಾಕತ್ತೀರಿ.
ಅದಕ್ಕೇನದ ಅದು ರಿಯಲಿ ಇಟ್ ಈಸ್ ಎಕ್ಸ್ಪೀರಿಯನ್ಸ್. ಅದ್ ಏನದ ಈ ಮಾತು ಏನ್ ಹೇಳ್ತಾರ ಅಪ್ಪವರು, ಹಾರ್ಟಿಲಿ ಇಟ್ ಕಮ್ಸ್ ಫ್ರಮ್ ದ ಹಾರ್ಟ್ ಆಫ್ ದಿ ಸ್ವಾಮೀಜಿ. ಒಂದು ಸೆಂಟೆನ್ಸ್ ನನ್ಗೆ ಬಿಟ್ಟು ಹೋಗಕ್ ಆಗ್ತಿದ್ದಿಲ್ರಿ ನಾನು ಕಾಪಿ ಮಾಡ್ಬೇಕಾದಾಗ. ಕ್ಯಾಸೆಟ್ ನಾಗಿಂದ ನಾನು ಕಾಪಿ ಮಾಡಿದ್ದೆ, ಬಟ್ ಐ ಕುಡ್ ನಾಟ್ ಕಂಪ್ಲೀಟ್ ಇವನ್ ಒನ್ ಬುಕ್. ಇಟ್ ಈಸ್ ಎ ಲೆಬೋರಿಯಸ್ ವರ್ಕ್. ಇವರು 4-5 ಮಂದಿ ಕೂಡಿ ಚೆನ್ನೈದಾಗ ಒಂದೊಂದು ಉಪನಿಷತ್ತು ಅಗದಿ ನಿಷ್ಠಾವಂತ ವಿದ್ಯಾರ್ಥಿಗಳಾರ ಇವರೆಲ್ಲ 60-70 ವರ್ಷದ ಮಂದಿ. ಅದನ್ನ ರೆಕಾರ್ಡಿಂಗ್ ಮಾಡಿದ್ದನ್ನ ಇಟ್ಕೊಂಡು ಇವ್ರು ಬರ್ಕೊಂತ ಹೋಗಿ DDP ಮಾಡಿ ಇವನ್ನೆಲ್ಲ ನಮಗೆ PDF ಫಾರ್ಮ್ದಾಗ ಬುಕ್ ಕೊಟ್ಟಾರ. ಒಂದು ಪೈಸಾ ಕೊಟ್ಟಿಲ್ಲ, ಬರೇ ಏನ್ ಪ್ರಿಂಟಿಂಗ್ ಖರ್ಚು ಏನ್ ತಕೋತೇವ ಅದಷ್ಟ ಕರೆ. ಹೇಳ್ತಾರ ಅವರು, ಇವು ಯಾವ ನಮ್ ಕಡೆ ಅದಾವ ಶಬ್ದ ಸ್ಪರ್ಶ ರೂಪ ರಸಗಂಧ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಈ ಭಗವಂತ ಹೊರಗೆ ಕೆಲಸ ಮಾಡ್ತಾವಿಲ್ಲ ಅನ್ನಂಗಿಲ್ಲ, ಜಗತ್ತಿನೊಳಗೆ ಕೆಲಸ ಮಾಡ್ತಾವ. ಆದ್ರ ಪರಮಾತ್ಮ ವಿಷಯಕ್ಕೆ ಬಂದಾಗ ಇವು ಕೆಲಸ ಮಾಡುವುದಿಲ್ಲ. ಇವು ಪರಮಾತ್ಮನನ್ನ ವಿಷಯೀಕರಿಸುವುದಿಲ್ಲ, ಪರಮಾತ್ಮ ಅನುಭವ ಆಗುವುದಿಲ್ಲ. ದಟ್ ಇಸ್ ವೈ ಐ ಸೇ ಬ್ರಹ್ಮನ್ ಎಕ್ಸ್ಪೀರಿಯನ್ಸ್. ಆದ್ರಿಂದ ಒಂದು ಮಾತು ಹೇಳ್ತಾರ, ದಪ್ಪ ಅಕ್ಷರದ ಬರ್ದಾರ, ಬ್ರಹ್ಮನ್ ಎಕ್ಸ್ಪೀರಿಯನ್ಸ್ ಥ್ರೂ ಆನ್ ಇನ್ಸ್ಟ್ರೂಮೆಂಟ್ ಡಸಂಟ್ ಎಕ್ಸಿಸ್ಟ್. ಯಾವುದೇ ಒಂದು ಈಗ 5 ಜ್ಞಾನೇಂದ್ರಗಳಲ್ಲಿ ಯಾವ ಇಂದ್ರಿಯದಿಂದಲೂ ಕೂಡ ಪರಮಾತ್ಮನನ್ನ ನಾನು ಅನುಭವ ಮಾಡ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಡಸಂಟ್ ಎಕ್ಸಿಸ್ಟ್, ಇಲ್ಲವೇ ಇಲ್ಲ. ಬ್ರಹ್ಮನ್ ಎಕ್ಸ್ಪೀರಿಯನ್ಸ್ ಥ್ರೂ ಎ ಪ್ರೋಸೆಸ್ ಡಸಂಟ್ ಎಕ್ಸಿಸ್ಟ್. Why? Because we are using the conventional pramanams. ನಾವು ಉಪಯೋಗ ಮಾಡಕ್ಕೆ ಏನದ ನಮ್ಮ ಕಡೆ 5 ಅದಾವ, 5 ಪ್ರಮಾಣಿಕ ಅಗೋಚರ. Therefore, the teacher gives a warning. ಏನದು ವಾರ್ನಿಂಗ್? ವಾಟ್ ಇಸ್ ಇಟ್ ವಾರ್ನಿಂಗ್? ನೆಗೇಟ್ ದಿ ಕನ್ವೆನ್ಷನಲ್ ಪ್ರಮಾಣಮ್ಸ್. ಏನ್ ಮಾಡು ಅಂದ್ರ, ಪರಮಾತ್ಮನನ್ನ ನೀನು ತಿಳಿಬೇಕಂದ್ರ ಈ ಪ್ರಮಾಣಗಳಲ್ಲಿ ಕಡಿಮೆ ಬೀಳ್ತಾವ, ಈ ಪ್ರಮಾಣಗಳಲ್ಲಿ ಉಪಯೋಗ ಬೀಳುವುದಿಲ್ಲ. ಅದಕ್ಕೆ ಈ ಪ್ರಮಾಣಗಳನ್ನು ಒಂದು ಅಷ್ಟು ಬಿಟ್ಬಿಡಂತ ನೇತಿ ಮೆಥಡ್. ಇವು ಯಾವ ಉಪಯೋಗ ಬೀಳುವುದಿಲ್ಲ ಅಂತ ಇವನ್ನ ಬಿಡುವಂತ ಒಂದು ಬುದ್ಧಿ ಬರಬೇಕು. ನಾವು ಲುಕ್ ಅಟ್ ದಿಸ್. ತತ್ರ ಚಕ್ಷುನ ಗಚ್ಚತಿ. ಆ ಬ್ರಹ್ಮದಲ್ಲಿ ಚಕ್ಷು ಪ್ರಮಾಣ, ನೇತ್ರ ಪ್ರಮಾಣ ಕೆಲಸ ಮಾಡುವುದಿಲ್ಲ. ಚಕ್ಷು ಮೀನ್ಸ್ ವಾಟ್? ದ ಐ. ಚಕ್ಷು ಅಂದ್ರೆ ಏನು? ಕಣ್ಣು. ಇಟ್ ಡಸಂಟ್ ಆಪರೇಟ್ ಇನ್ ದ ಫೀಲ್ಡ್ ಆಫ್ ಡಿವೈನ್ ಪ್ರಿನ್ಸಿಪಲ್. ಈ ಕಣ್ಣು ಈ ಪರಮಾತ್ಮ ತತ್ವವನ್ನು ಗ್ರಹಿಸುವಲ್ಲಿ ಸಮರ್ಥ ಇಲ್ಲ. ನಗಚ್ಚತಿ ವಿನ ಮೀನ್ಸ್ ಇಟ್ ಡಸಂಟ್ ಆಪರೇಟ್ ಆರ್ ಫಂಕ್ಷನ್. ನಗಚ್ಚತಿ ಅಂದ್ರ ಅಲ್ಲಿ ಹೋಗುದಿಲ್ಲ ಅಂತ ಅರ್ಥ ಮಾಡ್ಬೇಡ್ರಿ. ಅದು ಏನಾಗ್ತದ ಅಲ್ಲಿ ಸರಿಯಾಗಿ ಅರ್ಥ ಆಗುದಿಲ್ಲ. ಇಟ್ ಡಸಂಟ್ ಆಪರೇಟ್ ಆರ್ ಫಂಕ್ಷನ್. ಪರಮಾತ್ಮ ವಿಷಯದಲ್ಲಿ ನೇತ್ರ ಕೆಲಸ ಮಾಡುವುದಿಲ್ಲ. ಕಡಿಮೆ ಬೀಳ್ತದೆ, ಸಾಮರ್ಥ್ಯ ಕಡಿಮೆ ಬೀಳ್ತದೆ. ಇಟ್ ಈಸ್ ನಾನ್ ಫಂಕ್ಷನಲ್. ನೇತ್ರ ಗಾಬರಿಯಾಗಿ ನಿಂತು ಬಿಡ್ತದ. ಪರಮಾತ್ಮನ್ ಮುಂದ್ ಬಂದ್ ನಿಂತ್ ಬಂದ್ರೆ ನೋಡಕ್ ಆಗಲ್ಲ. ಈ ಚರ್ಮ ಚಕ್ಷುವಿನಿಂದ ಪರಮಾತ್ಮನ ನೋಡಕ್ಕೆ ಯಾರಿಗೂ ಆಗುದಿಲ್ಲ. That is why in the Mundaka Upanishad, what was the definition given for Atma? Mundaka Upanishad ಒಳಗ ಆತ್ಮಕ ಡೆಫಿನೇಷನ್ ಏನ್ ಕೊಟ್ಟಿದ್ರು? ಬಾಯ್ಪಾಟ್ ಮಾಡ್ಬೇಕು. ಇವನ್ನ ಕಡಿಕ ಒಂದು ಶ್ಲೋಕಾರ ಮಾಡಿರಿ ಯಾರದ? ತದೇತದ್ ಅದೃಶ್ಯಂ ಅಗ್ರಾಯಂ ಅಗೋತ್ರಂ ಅವರ್ಣಂ ಅಚಕ್ಷು ಶ್ರೋತ್ರಂ ತದಪಾಣಿ ಪಾದಂ. ಇದೈತಿ ಶ್ಲೋಕ. ಅದ್ ಬಾಯ್ಪಾಟ್ ಮಾಡ್ಬೇಕ್ರಿ ಸುರೇಶ್ವರ. ಹ್ಞೂ ಸರ್. ಗ್ರಂಥ್ ಇಲ್ರಿ, ಗ್ರಂಥ್ ತಗೊಂಡ್ ಮಾಡ್ತೀವಿ ಸರ್. ಮಾಡ್ರಿ. ಇಟ್ ಇಸ್ ಆಲ್ರೆಡಿ ಟೂ ಲೇಟ್. ವಾಟ್ ಇಸ್ ದ ಪ್ರಾಬ್ಲಮ್? ಬೆಳಗಾವ ಸಿಗ್ತಾವ ಗ್ರಂಥಗಳು, ಸಿಗ್ತಾವ್ರಿ. ಬೆಳಗಾವ ಗ್ರಂಥ ಸಿಗ್ತಾವ. ಬೆಳಗಾವದ ನಮ್ ಗುರುಗಳು ಅದಾರ. ಅಲ್ಲೇ ಹೋದ್ರ ಅವರು ಕೆಲವೊಂದು ಯಾವ ಪುಸ್ತಕ ಕೊಟ್ಟರು ಉಪನಿಷತ್ತು ಹೇಳ್ತಾರಂದ್ರೆ ಅಲ್ಲಿ ಹೋಗ್ರಿ. ಹೌದ್ರಿ. ಎಲ್ಲ ನಿಮ್ಗೆ ಅಲ್ಲಿ ಅನುಕೂಲ, ಬೆಳಗಾವ ಮಂದಿಗೆ ಅನುಕೂಲ ಅದ ನೋಡ್ರಿ. ಅಲ್ಲಿ ಆರ್ಷ ವಿದ್ಯಾಪೀಠ ಅಂತದ. ಅಲ್ಲಿ ನಮ್ ಗುರುಗಳು, ನಮ್ಮ ನೇರ ಗುರುಗಳು ಅದಾರ ಅಲ್ಲಿ. ಅಬೌಟ್ 51-52 ಇಯರ್ಸ್ ಇರ್ಬೇಕು ಅವ್ರಿಗೆ. ಚಿತ್ ಪ್ರಕಾಶಾನಂದ ಸರಸ್ವತಿ ಅಂತ ಅದಾರ. ದೇರ್ ಇಸ್ ಎ ಗುಡ್ ಪ್ಲೇಸ್.
ಇಲ್ಲಿ ಸಿದ್ಧಾರ್ಥ ಮಠದಾಗ ಲೈಬ್ರರಿ ಚಾಲು ಮಾಡ್ಯಾರ್ರಿ ಎಲ್ಲಾ ಇಟ್ಟಾರ ನೋಡ್ರಿ ಈಗ ಅಲ್ಲಿಯೂ ಈಗ ನನ್ಗೆ ಗೊತ್ತಿರಾಕಿಲ್ಲ ಮೊನ್ನೆ ಹೋದೆ ಬಹಳ ಎಲ್ಲಾ ಗ್ರಂಥಗಳು ಇಟ್ಟಾರ ಮತ್ 130 ಗ್ರಂಥಗಳು ಪ್ರಿಂಟ್ ಮಾಡಕ್ ಕೊಟ್ಟಾರ ಬಹುಶಃ ಈಗ ಇನ್ನೊಂದ್ 10-15 ದಿವಸ ಬಿಟ್ಟು ಓಪನಿಂಗ್ ಆಗ್ತಾವ ಎಲ್ಲಾ ನಮೂನಿ ಗ್ರಂಥಗಳು 150-200 ಗ್ರಂಥಗಳು. ಅಲ್ಲಲ್ಲ ಅದು ಬ್ಯಾಡ್ರಿ. ಈಗ ಈ ಉಪನಿಷತ್ ಗ್ರಂಥಗಳು ಹುಬ್ಬಳ್ಳಿಯಾಗ ಎಲ್ಲಾ ಕಡೆ ಅದರಿ ಅವು ಇಟ್ಟಾರ ಲೈಬ್ರರಿಯಾಗ ಹುಬ್ಬಳ್ಳಿ ಲೈಬ್ರರಿಯಾಗ ಸಿದ್ಧಾರ್ಥ ಮಠದ ಲೈಬ್ರರಿ ಮಾರಾಕಿಟ್ಟಾವ ಮಾರಾಕ ಮಾಡಿ ಬಿಟ್ಟಾರ ಈಗ ಚಾಲು ಆಗೈತಿ. ಅಲ್ಲ ಮಾರಾಕಿಟ್ಟಾರ ಓದಾಕಿಟ್ಟಾರ ಲೈಬ್ರರಿ ಅಂದ್ರೆ ಇಟ್ಟಾರ್ರಿ ಓದಾಕ್ ಅಲ್ಲ ಅದು ಬರೀ ಲೋಕಲ್ ಮಂದಿಗೆ ಅನುಕೂಲ ಆಗತ್ರಿ. ಹೊರಗಿನ ಮಂದಿಗೆ ಪುಸ್ತಕ ತಗೋಬೇಕಲ್ಲ ಇವ್ರು. ಈಗ ಸಾಹಿತ್ಯ ಭಂಡಾರದಾಗ ಸಿಗ್ತಾವ ಸರ್. ಸಿಗ್ತಾವ್ರಿ ಸಾಹಿತ್ಯ ಭಂಡಾರ ಸಿಗ್ತಾವ. ನಿಮ್ಗೆ ಹೊಳೆ ನರಸೀಪುರದಾಗ ಈ ಡಿಸೆಂಬರ್ ಮಂತ್ನಾಗ 20% ಡಿಸ್ಕೌಂಟ್ ಇರ್ತದ. ನಾ ತಂದೇನಿ ಹೊಳೆ ನರಸೀಪುರದ್ದು ಕೇನೋಪನಿಷತ್ತು ಎಷ್ಟು ರೂಪಾಯಿ ಐತಂದ್ರೆ 22 ರೂಪಾಯಿ ಐತದ. ಕೇನೋಪನಿಷತ್ತು ಪೂರ ಕನ್ನಡದ ಶಂಕರ ಭಾಷೆ ಅದ. 22 ರೂಪಾಯಿ ತಗೊಂಡ್ರ ನನ್ನ ಕಡೆಯಿಂದ. ಅದ್ರ ಮತ್ತೆ 20% ಡಿಸ್ಕೌಂಟ್ ಕೊಟ್ಟ. ಇಟ್ ನಾಟ್ ಸೋ ಕಾಸ್ಟ್ಲಿ. ಈ ಹೊಳೆ ನರಸೀಪುರ ನೀವು ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದ್ಬಿಡ್ತಾವ, ಟಪಾಲಿಗೆ ಬಂದ್ಬಿಡ್ತಾವ. ಅವು ಎಲ್ಲಾ ಕುಡ್ಸಿದ್ ಒಂದೇ ಅದಾವ ಬೇರೆ ಬೇರೆ ಅದಾವ್ರಿ. ಬೇರೆ ಅದಾವ. ಅಮೌಂಟ್ ಎಷ್ಟ್ ಆಗ್ತದ್ರಿ ಗುರುಜಿ ಅವ್ರ? ಅಡ್ವಾನ್ಸ್ ಕಳ್ಸ್ಬೇಕು ಅಥವಾ ಏನ ಹೆಂಗ್ರಿ ಇದು ಸಿಸ್ಟಮ್ ತೋರ್ಸು? ಫೋನ್ ಮಾಡ್ರಿ, ಅವ್ರ ನಂಬರ್ ಐತ್ ಕೊಡ್ತೇನಿ, ಅವ್ರಿಗೆ ಫೋನ್ ಮಾಡ್ರಿ. ಅವ್ರ ಏನಂತಾರ ಅಂತ ಹೇಳ್ರಿ. ಯಾಕಂದ್ರೆ ನನ್ಗ ಅವ್ರು ಹೇಳಿದಾಗ ನಾನು ಹೋಗಿ ಪರ್ಸನಲ್ ಹೋಗಿ ತಗೊಂಡ್ಬಂದಿದ್ದೆ. 2 ಸ್ಕೀಮ್ ಇತ್ತು ಅವಾಗ ಹೋದಾಗ. ಅವಾಗ ನಾವು ದೊಡ್ಡಪ್ಪ ಸರ್ ಹೋಗಿದ್ವಿ, ತಗೊಂಡಿನಿ. ಒಮ್ಮೆ ತರ್ಸಿದೆ. ಅವಾಗ ಅವ್ರು ಏನಂದ್ರು, ಇಷ್ಟು ಅಮೌಂಟ್ ಕಳ್ಸ್ರಿ, ಅದ ಇದ್ರದ್ದು ಫೀಸ್ ನಮ್ಗ್ ಕಳ್ಸ್ರಿ, ನಾವ್ ನಿಮ್ಗೆ ಕಳಿಸ್ತೇವೆ ಅಂತಾರ. ನಿಮ್ಗೆ ಟಪಾಲಿ ಕಳ್ಸಿಬಿಡ್ತಾರ. ನಂಬರ್ ಹಾಕೊಡ್ರಿ ಅಪ್ಪ ಅವ್ರ. ನಮಸ್ತೆ ಗುರುಗಳೇ, ನಾನ್ ಮೊನ್ನೆ ಕೇಳಿದೆ 10 ಉಪನಿಷತ್ಗನು ಉಪನಿಷತ್ ಸಾರ ಅಂತ ಇದೆ, ಅದಕ್ಕೆ 3000 ರೂಪಾಯಿ ಆಗತ್ತೆ ಅಂತ ಹೇಳಿದ್ರು ಗುರುಗಳೇ. ನಾನ್ ಮೊನ್ನೆ ಫೋನ್ ಮಾಡಿ ಕೇಳಿದೆ ಅವ್ರಿಗೆ. 10 ಉಪನಿಷತ್ಗೆ 3000. ಹೌದು ಗುರುಗಳೇ. ಗುರುಜಿ ಅವ್ರ ಹೇಳ್ರಿ. 6 ಉಪನಿಷತ್ ಹೇಳಿರಿ. ಅದು ಅವ್ರದ್ದು ಅಡ್ರೆಸ್ ಫೋನ್ ನಂಬರ್ ಕೊಡ್ರಿ, ಮಾತಾಡ್ತೀನಿ ನಾನು. ಮಾತಾಡ್ರಿ. ಹೊಳೆ ನರಸೀಪುರದ ಯಾರ್ದ ನಂಬರ್ ಐತೇನ್ರಿ? ಇದು ಗ್ರೂಪ್ ಆಗ್ತಿತ್ತ ಹೇಳ್ರಿ ಸರ್, ಇದು ಉಪನಿಷತ್ ಗ್ರೂಪ್ಗೆ. ಗ್ರೂಪ್ ನ ಹಾಕ್ರಿ ಸರ್. ಗ್ರೂಪ್ ನಾಗ ನಂಬರ್ ಹಾಕ್ರಿ. ಆ ನಂಬರ್ಗೆ ಫೋನ್ ಮಾಡಿ ಕೇಳ್ಕೊಡ್ರಿ. ಆಯ್ತು ಸರ್. ಸುಭಾಷ್ ಅವ್ರೆ ಕಳಿಸ್ತಿದ್ದ ನಿಮ್ಗೆ ಕಳಿಸ್ತೀನಿ. ಕಳ್ಸ್ರಿ ದೇವಾನಂದ ಗುರುಜಿ ಅವ್ರ. ಸರಿ ಸರ್ ಸರಿ. ಆ ನಂತರ ಇಲ್ಲಿ ಹುಬ್ಬಳ್ಳಿ ಒಳಗ ಒಂದಿದ ಅದೇ, ಯಾವ್ದು ಸಪ್ನಾ ಬುಕ್ ಹೌಸ್ ಅಂತ. ಅಲ್ಲಿ ಸಪ್ನಾ ಬುಕ್ ಹೌಸ್ ನಾಗನು ಕೂಡ ಯಾವ್ದು ಅಂದ್ರೆ ರಾಮಕೃಷ್ಣ ಮಿಷನ್ ಎಲ್ಲ ಸಿಗ್ತಾವ ಬುಕ್. ಇಲ್ಲ ನಮಗೆ ಈಗ ನೀವು ಏನ್ ಹೇಳಿರಲ್ಲ ಶಂಕರ ಭಾಷ್ಯದ್ದು, ಅವು 6 ಗ್ರಂಥ ತಗೊಂಡ್ಬಿಟ್ರೆ 6 ತಗೊಂಡ್ರಿ ನೀವು ಓಕೆ ಆಗಿಬಿಡ್ತದ ಅಂತ ಹೇಳಿರಿ. ಬರೋಬ್ರಿ, ಹಂಗ ಮಾಡ್ರಿ. ಮೊದಲು 6 ಗ್ರಂಥ ತಗೊಳ್ರಿ ಸಾಕು. 6 ಉಪನಿಷತ್ ಶಂಕರ ಭಾಷೆ ಇದ್ದು ತಗೊಂಡ್ರೆ. ಈಗ ನಾ ಒಮ್ಮೆ ನಿಮ್ಗೆ ಹೇಳಾಕತ್ತೇನಲ್ಲ, ಇದಾದ ನಂತರ ಏನ್ ಅವಶ್ಯ ಇಲ್ಲ. ಯಾಕಂತಂದ್ರ ಇದು ಏನದ ಸಮಗ್ರ ಹೇಳಾಕತ್ತೇವಿ ನಾವೀಗ. ಅಪ್ಪೋರ್ ಹೇಳಿದ್ರೆ ಇದ್ರಾಗ ಏನದ ಹಿಂದೆ ಮುಂದೆ ಯಾವ್ದು ಬಿಟ್ಟಿಲ್ಲ, ಯಾವ್ದು ಮುಚ್ಚು ಮರೆ ಇಲ್ದಂಗ ನೇರವಾಗಿ ಅಗ್ನಿ ಏನ ಅಂತಃಕರಣಕ್ಕೆ ಇಳಿಬೇಕು. ಆ ಟೈಪ್ ಈಗ ಗುರುಗಳು ಹೇಳಿಟ್ಟಾರ. ಖಂಡನ ಮಾಡ್ಯಾರ. ಎಲ್ಲಿ ಪ್ರೋತ್ಸಾಹ ಕೊಡ್ಬೇಕು ಅಲ್ಲಿ ಪ್ರೋತ್ಸಾಹ ಕೊಟ್ಟಾರ. ಇವ್ರು ಹೇಳಿದಂತ ದಾರಿನ ನಾವು ಇದು ಚಲೋ ರಾಜಮಾರ್ಗ. ಇದನ್ ಬಿಟ್ಟು ನಾವ್ ಬೇರೆ ಹೋಗುದು ಅವಶ್ಯಕತೆ ಇಲ್ಲ. ಹೌದು ಏನ್ರಿ 100 ವರ್ಷ ಗಟ್ಟಿ ನಿಂತು ನಾವು ಅಭ್ಯಾಸ ಮಾಡಿದ್ವಿ ಅಂದ್ರೆ ಏನ್ರಿ ಮುಂದೆ ನಲ್ಲಿಗಾಗತ್ತೆ. ನೀವು ಮೋಕ್ಷ ಗುರುತಿಸ್ತೀರಿ, ಪ್ರತಿಯೊಬ್ರು ಗುರುತಿಸ್ತಾರೆ. ಎಂತ ಕನಿಷ್ಠ ಅಧಿಕಾರಿ ಅದನ್ನಂದ್ರೂ ಕೂಡ ಹೇಳಾಕ ಬರ್ಲಿಕ್ಕಿಲ್ಲ, ಆದ್ರೆ ಅನುಭವ ಆಗ್ತದೆ. ಹೇಳ್ರಿ ಸುಭಾಷ್. ಇಲ್ಲ ನಮ್ಗೆ ನನಗೂ ಹಂಗ ಅನ್ಸೈತ್ರಿ. ಇವ್ರು ಹೇಳಿದ ಮೇಲೆ, ಸ್ವಾಮಿ ಪರಮಾರ್ಥನಂದ ಅವ್ರನ್ನ ನಾನು ಹೇಳಿದ ಮೇಲೆ ನಮ್ಗ ಯಾರನ್ನೂ ನಾನು ವಿಚಾರ ಮಾಡಕ್ ಹೋಗುದಿಲ್ಲ. ಇಂತ ಸಾಕ್ರಿ. ಅದು ಉಕ್ಕಿದವ್ರಿಗೆ ಆಗ್ತದ ಬಿಡ್ತದ, ಅವ್ರಿಗೆ ಬಿಟ್ಟಿದ್ದ ಅವ್ರಿಗೆ ಹಾಕಿದ. ಅಲ್ಲ ಅನ್ಯಾಯ ಏನಂತೇನ್ರಿ, ಎಲ್ಲರಿಗೂ ಅನುಭವ ಆಗ್ತದ. ಹೇಳಲಿಕ್ಕೆ ಬರುವಂತ ಕಲೆ ಏನೈತಲ್ಲ, ಅದು ಈ ಮಧ್ಯಮ ಪ್ರಾರಂಭದಲ್ಲೇ ಬರ್ತದ, ಎಲ್ಲರಿಗೂ ಬರುದಿಲ್ಲ. ಆ ಹೇಳುವಂತ ಕಲೆ ಇರುದಿಲ್ಲ. ನಮಗ ಅನುಭವ ತತ್ವ ಬರ್ತದ, ಶ್ರೋತ್ರಿಯತ್ವ ಬರಂಗಿಲ್ಲ. ಬರೋಬರಿ ಅದ. ಓಕೆ.
ನಮಗ ನೋಡ್ರಿ ಈ ಜನ್ಮದಾಗ ಮೋಕ್ಷ ನಮ್ಗ ಸ್ವತಃ ಸಿದ್ಧ ಅದು ಆತಂದ್ರ ಮುಗಿದೋತಲ್ಲ ತಗೊಂಡ್ ಏನ್ ಮಾಡೋದ ಉಳಿದು ಬರೋಬರ ಅದ್ರಿ ಬರೋಬರ್. ಓಕೆ. ಅದಕ್ಕ ಇವೆಲ್ಲ ಏನದ ಯು ಶುಡ್ ಗೆಟ್ ದಿಸ್ ಇಸ್ ಹೈಲಿ. ನಾನು ಹೇಳ್ತಾನೆ ಇದ್ದೇನೆ ಬುಕ್ ತೋಡ್ರಿ ಅಂತ. ಇಟ್ ಇಸ್ ಹೈ ಟೈಮ್ ನಾವು. ಬೈ ದಿಸ್ ಟೈಮ್ ಅಟ್ ಲೀಸ್ಟ್ ವಿ ಹ್ಯಾವ್ ಸ್ಟಾರ್ಟೆಡ್ ದಿ ಸೆಕೆಂಡ್ ಉಪನಿಷತ್ ವೇರ್ ಇನ್ ದ ಬುಕ್ಸ್ ಆರ್ ಎಸೆನ್ಷಿಯಲ್. ನಾ ಇನ್ನೊಂದ್ ಕಡೆ ಹೋಗ್ತಿದ್ದೆ, ನಾ ಅದು ಹೇಳುದಿಲ್ಲ, ಜಗ ಹೇಳುದಿಲ್ಲ. ಅವ್ರ ಬುಕ್ ತಗೊಂಡ್ ಬರಬೇಡ್ರಿ ಅಂತಿದ್ರು. ಏನಂತೀರ ಅವ್ರಿಗೆ ನೀವು? ಬುಕ್ ತಗೊಂಡ್ ಬರಬೇಡ್ರಿ, ನಮಗ ಬುಕ್ ಇಲ್ದ ಬರಬೇಡ್ರಿ ಅಂತ ನಮಗ್. ಚಿನ್ಮಯ ಮಿಷನ್ ಆಗ್ಲಿ ಆರ್ಸ್ ವಿದ್ಯಾಪೀಠದಾಗ ಬುಕ್ ಇಲ್ದ ಯಾಕೆ ಬರ್ತೀರಿ, ಭಕ್ತಿ ವಿಷಯ ಬರ್ತೀರ ಅಂತ ಬೈ. ಅಲ್ಲಿ ಒಂದ್ ಕಡೆ ಹೋಗಿದ್ದೆ, ಅವ್ರು ಬುಕ್ ತಗೊಂಬಂದಿರ ಅಂದ್ರೆ ಏನ್ ದೊಡ್ಡ ಬುಕ್ ತಗೊಂಬಂದ ಇವ. ಹಂಗೆಲ್ಲ ಅದು ಪವಿತ್ರವಾದದ್ದು, ಹಂಗೆಲ್ಲ ತರಬಾರ್ದು ನನಗೆ ಹೇಳಾಗತ್ತಾವ. ನಾ ಅಂದೆ ನಮ್ಗ್ ಗೊತ್ತೈತಿ ನೀವ್ ಏನದ ಈಗ ನಿಮ್ ಗುರುಗಳು ಏನದ ಹೇಳೋರು, ಅವ್ರ ಕಡೆ ನಾಳೆಯಿಂದ ತರೋದಿಲ್ಲ ಅಂದ. ಬೇರೆ ಯಾರಲ್ಲ ನಮ್ ಗುರುಗಳ್ರಿ. ನಮ್ ಗುರುಗಳು ಹೇಳ್ರಿ, ನಾನ್ ಪರೀಕ್ಷೆ ಮಾಡಕ್ ತಂದಿನ ಮಾಸ್ತರ ಪುಸ್ತಕ ಇಲ್ಲಿ ಇದ್ರಿಗೆ ಬಂದ್ ಕುಂತ್ಕೊಂಡ್ ಪುಸ್ತಕ ಹಿಡ್ಕೊಂಡ್ ಕುಂತಿ ನಾಯಿಂದ ತಂದೆ ಅದ್ರ ನೋಡಂತ ವಾರ್ನಿಂಗ್ ಕೊಟ್ರು. ಅವ್ರು ಈ ದೊಡ್ಡ ಸಿಪ್ಪತ್ರ ಬರ್ದಿದ್ ಕಾಮೆಂಟ್ರಿ ಹಿಡ್ಕೊಂಡು ಕುಂತ್ರ ಅಂದ್ರೆ ಯಾರು ಅವ್ರ ಮುಂದ ಅವ್ರ ಸಿಟ್ಟ ಬಂದ್ಬಿಡ್ತದ. ನಮ್ ಗುರುಗಳ್ರಿ ಅವ್ರ. ನಮ್ ದೊಡ್ಡ ಸರ್ ಗುರುಗಳ್ರಿ ಅವ್ರು. ನಮ್ಗೂ ಗುರುಗಳ, ನಮ್ಗೇನ್ ಗುರುಗಳಲ್ಲ ಅವ್ರೆ, ನಮ್ಗೂ ಗುರುಗಳೇ. ನೀವ್ ಒಟ್ಟು ಅಭಿಮಾನ ಹೇಳ್ತೀರಿ, ನಾವ್ ಒಟ್ಟು ಅಭಿಮಾನ ಕಮ್ಮಿ ಅವ್ರ ಮೇಲೆ. ಈಗ ಹೇಳ್ತಾ ಇದಾರಲ್ಲ ಪಾಠ ಅವ್ರೇನ್ ಸರ್? ಈಗ ಅವ್ರು ಅಲ್ರಿ, ಅವ್ರ ಒಂದ್ ವರ್ಷದ ಮೇಲೆ ಆತ ಈಗ ಅಲ್ಲಿ. ಸರಿ ಸರ್. ಅದನ್ನ ಮಾತಾಡೋದು ಬ್ಯಾಡ್ರಿಪ್ಪ, ನಮ್ಮ ಮೇಲೆ ಕೇಸ್ ಆಕತ್ ಮತ್. I know I am expecting too much from you people. ಅಪ್ಪರ್ ಅಂತಾರ ನಿಮ್ ಕಡೆ ಪುಸ್ತಕ ಇಲ್ಲ, ನೀವು ಬ್ಯಾಪಾಟ್ ಮಾಡಿಲ್ಲ ಅಂತಂದ್ರ ನಾ ನಿಮ್ ಕಡೆಯಿಂದ ಬಹಳ ಎಕ್ಸ್ಪೆಕ್ಟ್ ಮಾಡಕತ್ತೀನಿ, ನೀವ್ ಯಾಕೆ ಅದನ್ನ ಕೋಪ್ ಅಪ್ ಮಾಡವಲ್ರಿ? I know I am expecting too much from you people ಅಂತಾರಪ್ಪ. ಅಲ್ಲಿ ಬ್ರಾಕೆಟ್ ಹಾಕಿ ಮುಂದೋಗ್ಯಾರ, ಅದನ್ನು ಬರ್ದಾರ ಪುಣ್ಯ. What is the definition of Mundaka Upanishad? Many definitions are there in Mundaka itself. The first one, the important definition formula is in the mantra 116. ಯತ್ಯೇತದೃಶ್ಯಂ ಅಗ್ರಾಯಂ ಅಗೋತ್ರಂ ಅವರ್ಣಂ ಅಚಕ್ಷು ಶ್ರೋತ್ರಂ ತದಪಾಣಿ ಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದಭೂತ ಯೋನಿಂ ಪರಂ ಪಶ್ಯತಿ ಧೀರಾಃ. You know why people are taking sannyasa? Because you can sit and study. I am not asking you to take sannyasa. ಅಪ್ಪೋರ್ ಅಂತಾರ ಸನ್ಯಾಸ ಎಲ್ಲಿ ತಗೋತಾರ ಜನ ಅಭ್ಯಾಸ ಮಾಡ್ಬೇಕಂದ್ರ ಟೈಮ್ ಸಿಗ್ಲಿ ಅಂತ ಹೇಳಿ. ಪ್ರಪಂಚಿಕರಿಗೆ ಟೈಮ್ ಸಿಗುದಿಲ್ಲ ಅಭ್ಯಾಸ ಮಾಡ್ಲಿಕ್ಕೆ. ಆ ಒಂದು ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಅಂತಾರ, ಒಂದ್ ಏನದ ಕಾನ್ಸಂಟ್ರೇಷನ್ ಇಟ್ಕೊಂಡು ನೆಮ್ಮದಿಯಿಂದ ಅಭ್ಯಾಸ ಮಾಡ್ಬೇಕು ಅನ್ನೋರಿಗೆ ಸನ್ಯಾಸ ತಗೋಬೇಕು ಅನ್ನುವಂಥದ್ದು. ಸನ್ಯಾಸ ಮೀನ್ಸ್ ಟೈಮ್ ಅವೈಲಬಿಲಿಟಿ, ನಥಿಂಗ್ ಬಟ್ ಟೈಮ್ ಅವೈಲಬಿಲಿಟಿ. ಮೊನ್ನೇನ್ ಹೇಳಿದ್ರು, ಸನ್ಯಾಸ ಅಂದ್ರ ಅಹಂಕಾರ ಮಮಕಾರ ತ್ಯಾಗ ಸನ್ಯಾಸ. ಈಗೇನಂತಾರ ಸನ್ಯಾಸ ಟೈಮ್ ಅವೈಲಬಿಲಿಟಿ. ದಟ್ ಈಸ್ ದ ಐಡಿಯಾ. But now sannyasa also doesn't work because nowadays sannyasis are even busier than grahasthas. ಈಗಿನ ಕಾಲದಾಗ ಸನ್ಯಾಸ ಕೂಡ ವರ್ಕೌಟ್ ಆಗಬಾರ್ದು. ಯಾಕಂದ್ರ ಅವ್ರು ಗೃಹಸ್ಥರಾಗ್ಯಾರ. ಇವರು ಒಂದು ಬರೇ ಮನಿ ನೋಡ್ಕೊಂಡ್ರ ಅವ್ರು ಶಾಲೆ ಕಾಲೇಜುಗಳನ್ನು ತೆಗೆಯಕತ್ತಾರ. That is why I don't recommend sannyasa nowadays. ನೋಡ್ರಿ, ಈಗಿನ ಕಾಲದಾಗ ಸನ್ಯಾಸ ನಾ ಹೇಳುದಿಲ್ಲ ನಿಮಗ. ಯಾಕಂದ್ರೆ ಸನ್ಯಾಸ ಬಗ್ಗೆ ಕಲ್ಪನಾ ಏನೈತಂದ್ರೆ ಅವ ಒಂದ್ ದೊಡ್ಡ ಆಶ್ರಮ ಇರ್ಬೇಕು, ಒಂದ್ ದೊಡ್ಡ ಕಾಲೇಜ್ ನಡೆಸ್ತಿರ್ಬೇಕು, ಅವ ಸ್ವಾಮಿ, ಅವ ಸನ್ಯಾಸಿ. ಈ ಟೈಪ್ ಮಂದಿ ತಿಳಿಯಾಗದ. That is why nowadays I do not recommend sannyasa. My definition of sannyasa is what? Don't change ashrama or place. ಯಾವ ಆಶ್ರಮದಾಗ ಇದ್ರಿ ಅದ ಆಶ್ರಮದಾಗ ಇರ್ರಿ, ಯಾವ ಜಗದಾಗ ಇದ್ರಿ ಅದ ಜಗದಾಗ ಇರ್ರಿ. ಏನ್ ಮಾಡ್ಬೇಕು ಅಂತಂದ್ರ ಟೈಮ್ ಅವೈಲಬಿಲಿಟಿ ಮಾಡ್ಕೊಡ್ರಿ. 1 ತಾಸು ಸಿಕ್ತಂದ್ರ ಕ್ವಾಲಿಟಿ ಟೈಮ್ ಇಟ್ಕೊಡ್ರಿ. 2 ತಾಸಿಗೆ ಮುಂದ ಅದನ್ನ ಬೆಳೆಸ್ರಿ, 3 ತಾಸಿಗೆ ಅದನ್ನ ಬೆಳೆಸ್ರಿ. ನೀವ್ ಎಲ್ಲಿದ್ರಿ ಅಲ್ಲೇ ಇರ್ರಿ, ಸಾಧನೆ ಮಾಡ್ರಿ. ಶ್ರದ್ಧಾ ಇಟ್ಟು ಸಾಧನೆ ಮಾಡ್ರಿ. ಗುರು, ಉಪನಿಷತ್ತು, ಪ್ರಸ್ಥಾನ ತ್ರಯಗಳು, ಆಮ್ಯಾಗಿಂದ ಏನಂತ ಶಾಸ್ತ್ರ ಅಂತ. ಗುರು, ಶಾಸ್ತ್ರ, ಪರಂಪರೆ ಬಿಟ್ಟು ಹೋಗಬೇಡ್ರಿ.
If you remember this definition, it is fine. Otherwise, I don't want to get into that topic. This is the aside topic ಅಂತ ಹಾಕಿಬಿಟ್ರು. ಏನೋ ನಾನು ಹೇಳಾಗತ್ತೀನಿ, ಏನೇ ಹೇಳಕ್ಕೋ ಏನೋ ಹೇಳಾಗತ್ತೀನಿ ಅಂತಾರೆ, ಮುಂದೆ ವಿಷಯಕ್ಕೆ ಬರ್ತಾರೆ. So, in that Mundaka Upanishad, the definition is the first word, yat tad adrisham. ಏನಂತಾರೆ ಶಬ್ದ? ಯಾವುದು ಅದೃಶ್ಯವಾಗಿದೆಯೋ ಅದು ಆತ್ಮ. ಆತ್ಮ cannot be seen by the eye. If anybody says, I had a darshanam yesterday morning 4 o'clock, ನಾ ಯಾರಾದ್ರೂ ಬಂದೆ, ಇಲ್ರಿ ನಿನ್ನೆ ಬೆಳಗು ಮುಂಜಾನೆ 4 ಗಂಟೆಗೆ ಪರಮಾತ್ಮ ಚತುರ್ಭುಜ ಗದಾ ಹಸ್ತದಿಂದ ದರ್ಶನ ಕೊಟ್ಟ ಅಂತ ಯಾರೋ ಪುಣ್ಯಾತ್ಮ ಬಂದು ನಿಮಗೆ ಹೇಳಿದ ಅಂತ ಕೊಟ್ಟು, ಅದಕ್ಕೇನಂತಾರ ಅಪ್ಪೋರು, ಇಫ್ ಎನಿಬಡಿ ಸೇಸ್ ಐ ಹ್ಯಾಡ್ ಅ ದರ್ಶನಂ ಎಸ್ಟರ್ಡೇ, ಕೇನೋಪನಿಷತ್ ವಿಲ್ ಸೇ ಇಫ್ ಯು ಹ್ಯಾಡ್ ಅ ದರ್ಶನಂ ಆಫ್ ಸಮಥಿಂಗ್ ಇಟ್ ಈಸ್ ಸರ್ಟನ್ಲಿ ನಾಟ್ ಆತ್ ಅಂತಾರ ಅಪ್ಪೋರು. ನಿನಗಾಗಿ ಖರೇಪ, ನಾ ಇಲ್ಲ ಅನ್ನೋದಿಲ್ಲ, ಅದು ನಿನ್ನ ಮನಸ್ಸ ನಿನಗ ಆ ಆಕೃತಿ ಕಂಡದ. ಯಾವ್ದು ಕಾಣ್ತೈತಿಲ್ಲ ಅದು ದೇವ್ರಲ್ಲ, ಇದು ಪ್ರಮಾಣ ಐತ. ಯಾವ್ದು ನಿನ್ನ ಕಣ್ಣಿಗೆ ಕಾಣ್ತೈತಿ, ಕಿವಿ ಕೇಳ್ತೈತಿ, ನಾಲ್ಗಿಗೆ ರುಚಿಸ್ತೈತಿ, ಚರ್ಮಕ್ಕ ಸ್ಪರ್ಶ ಜ್ಞಾನಕ್ಕೆ ಅವೈಲೇಬಲ್ ಐತಿ, ಆಮೇಲೆ ಘ್ರಾಣೇಂದ್ರಿಯಕ್ಕೆ ಅದು ಸಿಗ್ತೈತಿ, ಅದು ಯಾವುದು ದೇವ್ರಲ್ಲ. ಇದು ಡೆಫಿನೇಷನ್. ಅದು ಈ ಡೆಫಿನೇಷನ್ ಬಿಟ್ಟು ಹೋಗೋಂಗಿಲ್ಲ ನಾವು. By saying chakshuhu, the Upanishad negates all other sense organs also. ನೇತ್ರದ ಪ್ರಮಾಣಕ್ಕೆ ಆತ್ಮ ಸಿಗುದಿಲ್ಲ ಅಂದ್ರೆ ಉಳಿದ 4 ಪ್ರಮಾಣನ ತಗೊಳ್ರಿ. ಕಣ್ಣು ಒಂದ್ ಯಾರಂದ್ರೆ ಕಿವಿ, ಮೂಗು, ನಾಲಿಗೆ, ಚರ್ಮ ತಗೊಳ್ರಿ. ಇರುವಂತ 5 ಜ್ಞಾನೇಂದ್ರಿಯಕ್ಕೆ ಆತ್ಮ ವಿಷಯನಲ್ಲ, ತಿಳ್ಕೊಳ್ರಿ. And once it is not available for Pratyaksha Pramanam, all scientific methods are going to miserably fail. ಯಾವಾಗ ಪ್ರತ್ಯಕ್ಷ ಪ್ರಮಾಣಕ್ಕೆ ಪರಮಾತ್ಮ ವಿಷಯ ಆಗುದಿಲ್ಲ ಅಂದ್ರೆ ಈ ನಿಮ್ಮ ವಿಜ್ಞಾನಿಗಳು ಯಾವ ಪ್ರಮಾಣದ ಮ್ಯಾಗ ಹುಡುಕಾಗತ್ತಾರ್ರಿ ಅವರು? ವಿಜ್ಞಾನಿಗಳು ಪ್ರತ್ಯಕ್ಷ ಪ್ರಮಾಣದ ಮ್ಯಾಗ ಅವಲಂಬಿತರಾಗ್ಯಾರ. ಇನ್ನು ಪ್ರತ್ಯಕ್ಷ ಪ್ರಮಾಣಕ್ಕೆ ಭಗವಂತ ಸಿಗುದಿಲ್ಲ ಅಂದ್ರೆ ವಿಜ್ಞಾನಿಗಳಿಗೆ ಭಗವಂತ ಸಿಗುದಿಲ್ಲ, ಕಟ್ಟಿಟ್ಕೊಂಡ್ಬಿಡ್ರಿ ಮನಸ್ಸಿನ. ಈ ಮಾತು ಬಹಳ ಮಂದಿಗೆ, ಸನ್ಯಾಸಿಗಳಿಗೆ ಹೊಳಿವಾಲ್ದು. ನಿಮ್ಗೆ ನನ್ನ ದೌರ್ಭಾಗ್ಯ, ಸನ್ಯಾಸಿಗಳಿಗೆ ಹೇಳಿದ್ರೆ ಒಪ್ಪವಾದ್ರು. miserably fail because all scientific methods are based on what? They are based on data collection. ಬರ್ರಿ ಹುಷಾರಿಂದ ಕೇಳ್ರಿ. ವಿಜ್ಞಾನಿಗಳು ಏನೇನ ಹೆಂಗ ನಿರ್ಧಾರ ಮಾಡ್ತಾರ ಅವರು? ಎಲ್ಲ ಡಾಟಾ ಕಲೆಕ್ಷನ್ ಇರ್ತದೆ, ಡಾಟಾ ಕಲೆಕ್ಷನ್ ಮಾಡ್ತಾರೆ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. 9:48 ಆಗೈತಿ, ಬಹಳ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಅದ, ಕೇಳ್ರಿ. ಡಾಟಾ ಕಲೆಕ್ಷನ್ ಅಂತ ಮಾಡ್ತಾರೆ. ವಿತ್ ದ ಹೆಲ್ಪ್ ಆಫ್ ವಾಟ್? ವಿತ್ ದ ಹೆಲ್ಪ್ ಆಫ್ ಪ್ರತ್ಯಕ್ಷ ಪ್ರಮಾಣಂ ದೇ ವಿಲ್ ಕಲೆಕ್ಟ್ ಡಾಟಾ. ಅಂಡ್ ಪ್ರತ್ಯಕ್ಷ ಪ್ರಮಾಣಂ ಕೆನಾಟ್ ಫಂಕ್ಷನ್, ಯು ಕೆನಾಟ್ ಕಲೆಕ್ಟ್ ಡಾಟಾ. ಈಗ ಇಲ್ಲಿ ಈ ಸಂದರ್ಭದಾಗ ಹೊಂಟ್ರವ್ರು ಮುಂದೆ ಎಲ್ಲೋ ಹೇಳ್ಯಾರ, ಅಪ್ಪವ್ರು ಹೇಳ್ಯಾರ, ನಾನು ಓದಿದ್ ನಮ್ಗೆ ನೆನಪಾತು, ಅಪ್ಪವ್ರು ಹೇಳಿದ್ದ ನೆನಪಾತು. ಒಂದು ಉದಾಹರಣೆ ಕೊಡ್ತಾರೆ, ವಿಜ್ಞಾನಿಗಳು ಹೆಂಗ ಕಂಡುಹಿಡಿತಾರೆ. ನಿಮ್ಗೊಂದು ವಿಜ್ಞಾನ ಇಲ್ಲಿ ಅವರು ಇಲ್ಲಿ ಹೇಳಿಲ್ಲ, ಯಾಕೋ ಮುಂದೆ ಹೋದ್ರು, ಅದು ಹೇಳ್ಬಿಟ್ರೆ ನಿಮ್ಗೆ ಸಮಂಜಸ ಆಗ್ತದೆ. ವಿಜ್ಞಾನಿಗಳು ಸೂರ್ಯ ಮತ್ತು ಭೂಮಿಗೆ ಎಷ್ಟು ಅಂತರ ಅಂತಕೊಂಡು ಹೇಳ್ತಾರಲ್ಲ, ಅದು ಹೆಂಗ ಕಂಡು ಹಿಡ್ದಾರ ಅವರು? ಮೀಟರ್ ಪಟ್ಟಿ ಹಿಡ್ದಾರನ್ರಿ. ಸೂರ್ಯಪ್ರಕಾಶದ ವೇಗದ ಮ್ಯಾಗಿಂದ ಕಂಡು ಹಿಡ್ದಾರಪ್ಪ. ಹಾ, ಈಗ ಅವ್ರೇನ್ ಮಾಡ್ತಾರೆ, ಇದಕ್ಕೇನಂತಾರ ಡಾಟಾ ಅಂತ. ಸುಭಾಷ್ ಅವ್ರು ಹೇಳಿದ್ ಕರೆಕ್ಟ್. ಇದಕ್ಕೇನಂತಾರೆ ಡಾಟಾ ಅಂತ. ಈ ಡಾಟಾ ಅವ್ರು ಹೆಂಗ್ ಮಾಡ್ತಾರೆ, ಯಾವ ಪ್ರಮಾಣದಿಂದ ಕೂಡಿಸ್ತಾರ ಅವರು, ಸಂಗ್ರಹ ಮಾಡ್ತಾರ ಅಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ಕಂಡುಹಿಡಿತಾರೆ. ಏನಂತ ಕಂಡುಹಿಡಿತಾರ ಅವರು? ಯಾರೋ ಒಬ್ಬ ವಿಜ್ಞಾನಿ ಕಂಡುಹಿಡಿತಾರೆ. ಏನಂತ? ಸೂರ್ಯನ ಕಿರಣ ಸೂರ್ಯನ ಬಿಟ್ಟ ಮೇಲೆ ಪೃಥ್ವಿಗೆ ಮುಟ್ಲಿಕ್ಕೆ 8 ಸೆಕೆಂಡ್ ಬೇಕು ಅಂತ ಕಂಡುಹಿಡಿತಾನೆ ಒಬ್ಬ. ಮತ್ತೊಬ್ಬ ಕಂಡು ಹಿಡಿತಾನ 1 ಸೆಕೆಂಡಿಗೆ 1,86,000 ಮೈಲ್ ಹೋಗ್ತದ ಸೂರ್ಯನ ಕಿರಣ ಅಂತ ಕಂಡು ಹಿಡಿದ. ಈಗ 1,80,000 ನಿಮಿಷ 8 ನಿಮಿಷ ಏನ್ರದ? 8 ನಿಮಿಷ ರೀ. 8 ನಿಮಿಷ. ಓಕೆ, ಇರ್ಬೋದ. ನಾನ್ ಬಾಳ ದಿನ ಆಯ್ತು ಇದನ್ನ ನೆನಪು ಮಾಡ್ಕೊಂಡು ಹೇಳಾಕತ್ತೀನಿ. ಅವ್ರು ಏನ್ ಮಾಡ್ತಾರ ಅವಾಗ 8 ನಿಮಿಷಕ್ಕೆ ಮುಟ್ತೈತಿ ಅಂದ್ರ 1,86,000 ಮೈಲ್ಸ್ ಇಂಟು 60 ಇಂಟು 60 ಇಂಟು 8 ಮಾಡಿದ್ರೆ ಎಷ್ಟು ಬರ್ತೈತಲ್ಲ ಅಷ್ಟು ದೂರದ ಸೂರ್ಯನು ಮತ್ತು ಭೂಮಿ ನಡುಕ ಅಂತರ ಅನ್ನುವಂತದ್ದು ಹಿಂದೆ ಕಂಡಿದೆ.
14 ಲಕ್ಷ ಕೋಟಿ ಕಿಲೋಮೀಟರ್ ದೂರದ ಹತ್ರ. ಆಯ್ತಾಯ್ತು, ನೀವು ಮಾಡ್ರಿ ಅಷ್ಟ ಬರ್ತೈತೆ. 186 ಅಂತ ನೆನಪದ ನನಗೆ. ಅದು 1,86,000 into 60 into 60 into 8 ನೀವು ಮಾಡಿದ್ರಂದ್ರ ನಿಮಗೆ ಏನ್ ಬರ್ತದ? ಅಷ್ಟು ಕಿಲೋಮೀಟರ್ ಅಥವಾ ಅಷ್ಟು ಮೈಲ್ ಬರ್ತದ. ಈಗ ಅಕಸ್ಮಾತ್ ಯಾವನಾದ್ರೂ ವಿಜ್ಞಾನಿ ಒಬ್ಬವ 8 ನಿಮಿಷ ಬೇಕಾಗುದಿಲ್ಲ, 8 ನಿಮಿಷ 0.1 ಸೆಕೆಂಡ್ ಬೇಕಾಗ್ತದ ಅಂತ ಕಂಡು ಹಿಡ್ದ ಅಂತ ತಿಳ್ಬೋದು. ಇನ್ನೊಂದು ಯಾವ್ದೋ ಇನ್ಸ್ಟ್ರೂಮೆಂಟ್ ಅವಾಗ ಸಿಕ್ತ, ಅದಕ್ಕಿಂತ ಸುಪೀರಿಯರ್. ಅವಾಗ ಇದೇ ಆಗ್ಬಿಡ್ತದೆ, ಇದು ಚೇಂಜ್ ಆಗ್ತದೆ. 9 ಸೆಕೆಂಡ್ ಅಂತಂದ್ರೆ ಇನ್ನೂ ಚೇಂಜ್ ಆಗ್ತದೆ. ಅದಕ್ಕ ಈ ವಿಜ್ಞಾನಿಗಳು ಏನ್ ಕಂಡು ಹಿಡಿತಾರ, ಪ್ರತ್ಯಕ್ಷ ಪ್ರಮಾಣದ ಮ್ಯಾಗ ಅವ್ರ ಡಾಟಾ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಡಾಟಾ ಪ್ರತ್ಯಕ್ಷ ಪ್ರಮಾಣದ ಮ್ಯಾಗಿಂದ ಅಳಿಗಾಡ್ತಂದ್ರ ಇವ್ರು ಕಂಡು ಹಿಡಿದ ರಿಸಲ್ಟ್ ಅಳಿಗಾಡ್ತದ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸುರೇಶ್ ಅವ್ರ ತಿಳಿತೈತಲ್ಲ? ಹೌದ್ರಿ. ಹೌದ್ರಿ. ಪ್ರತ್ಯಕ್ಷ ಪ್ರಮಾಣದಿಂದ ಕೂಡಿಸಿದಂತ ಡಾಟಾ ಚೇಂಜ್ ಹಾಕೊಂತ ಹೋತು ಅಂದ್ರ ಇವ್ರು ಮಾಡಿದಂತ ನಿರ್ಣಯಗಳು ಬದಲಿ ಹಾಕೊಂತ ಹೋಗ್ತಾವ. ಅದಕ್ಕ ವಿಜ್ಞಾನದಾಗ ಇವತ್ತು ಮಾಡಿದ ವಿಜ್ಞಾನಿ ಕಂಡು ಹಿಡಿದಿದ್ದನ್ನ ನಾಳೆ ಇನ್ನೊಬ್ಬ ವಿಜ್ಞಾನಿ ಅದು ಅಲ್ಲ ಅಂತ ಪ್ರೂವ್ ಮಾಡಿ ಮತ್ತೊಂದು ಕಂಡು ಹಿಡಿತಾನ. ಯಾಕಂದ್ರೆ ಈ ಪೃಥ್ವಿಯಲ್ಲಿ ಎಷ್ಟು ರಹಸ್ಯ ಅದಾವ ಅನ್ನುವಂಥದ್ದು ಅಳಿಯಾಕ ಇನ್ನ ವಿಜ್ಞಾನಕ್ಕೆ ಸಿಕ್ಕಿಲ್ಲ. ಇನ್ನೂ ಸಾಕಷ್ಟು ಅದ. ಇನ್ನೂ ಸಾವಿರಾರು ವರ್ಷ ವಿಜ್ಞಾನಿಗಳು ಹುಟ್ಟಿದ್ರು ಕೂಡ ಕಂಡು ಹಿಡಿದು ಹೋಗ್ಕೊಂತ ಹೋಗ್ತಾರ. ಹೊಸ ಹೊಸ ಸಾಧನೆ ಬರ್ಕೊಂತ ಹೋಗ್ತಾವ. ಈಗ ನೋಡ್ರಿ, ನಮ್ಮ ಕಾಲದಾಗ 1960ನೇ ಇಸ್ವಿಯೊಳಗ ನಮ್ಮ ಮನ್ಯಾಗ ನಮ್ಮ ಅಣ್ಣ ರೇಡಿಯೋ ತಗೊಂಬಂದ. ಆ ರೇಡಿಯೋ ತಗೊಂಡ್ ಬಂದ ಮೇಲೆ ರೈಲ್ವೆದಾಗ ವರ್ಕ್ ಮಾಡ್ತಿದ್ದ ನಮ್ಮ ಅಣ್ಣ. ನಾವೆಲ್ಲ ಸಣ್ಣವ್ರು ಇದ್ವಿ. ನಾವೆಲ್ಲ ಹುಟ್ಟಿದ್ದ 54, ಒಂದೇ ಐದು ದಿನ. ಅವಾಗ ನಮ್ಮ ಅಣ್ಣ 8 ದಿನ ರಜೆ ಹಾಕಿ ರೇಡಿಯೋ ಕೇಳೋದು. ಗ್ರೂಪ್ ನೋಡ್ರಿ ಅವ್ರದ್ದು, ಎಂತ ಗ್ರೂಪ್. ಈಗ ಯಾರು ಕೇಳ್ತಾರ ರೇಡಿಯೋ? ಅದಾವಲ್ರಿ ಈಗ ರೇಡಿಯೋಗೆ ಬಿಟ್ವಿ. ಶ್ರೀಲಂಕಾ ಸ್ಟೇಷನ್ ಅಂತ ಬರ್ತಿತ್ತು, ಬಿನಾಕ ಗೀತ್ ಮಾಲಾ ಕಾರ್ಯಕ್ರಮ. ಅಮೀನ್ ಸಹಾನಿ ಅಂತ ತಿಳ್ಕೊಂಡು ಒಬ್ಬ ಕಾರ್ಯಕ್ರಮ ನಿರೂಪಕ ಇದ್ದ. ಅವನ ಪ್ರೋಗ್ರಾಮ್ ಕೇಳ್ತಿದ್ದವ ನಮ್ಮ ಅಣ್ಣ. ಯಾರಾದ್ರೂ ಇದ್ರಾಗ್ಲೂ ಶ್ರೋತೃಗಳಿದ್ರು ಇರ್ಬಹುದು. ಅಮೀನ್ ಸಹಾನಿ, ಬಿನಾಕ ಗೀತ್ ಮಾಲಾ, ಅಮೀನ್ ಸಯಾನಿ. ನಾವು ಕೇಳಿದವ್ರು ಬಿನಾಕ ಗೀತ್ ಮಾಲಾ, ಆದ್ರೆ ಅವ್ರ ಹೆಸರು ಗೊತ್ತಿಲ್ಲ. ಅವೆಲ್ಲ ನೋಡ್ರಿ ನಮ್ ಸಣ್ಣದಿರ್ತಾರ ಮನ್ಯಾಗ ಆಗದಿ. ನಾವು ನಮ್ಮ ಅಣ್ಣ ರಜಾ ಹಾಕಿ 8 ದಿವಸ ರಜಾ ಹಾಕಿ ರೇಡಿಯೋ ಕೇಳಿದ ಅಂದ್ರೆ ಎಷ್ಟ್ ಇರ್ಬೇಕ್ರಿ? ಒಂದ್ ಸೈಕಲ್ ತಗೊಂಡ್ರೆ ಅವಾಗ ದೊಡ್ಡ ಆಫರ್ ಇತ್ತು ಏನ್ರಿ? ಈಗ ಎಲ್ಲ ನಾವು ಸೈಕಲ್ ರೀ, ಸೈಕಲ್ ಕಮ್ಮಿ ಆಗ್ಯಾವು. ಈಗ ಅಂದ್ರೆ ರೇಡಿಯೋ ಅಂತೂ ಕಮ್ಮಿನೇ ಆಗ್ಬಿಟ್ರು. ಟ್ರಾನ್ಸಿಸ್ಟರ್ ಬಂದು ಅವು ನಮ್ಮ ಮನ್ಯಾಗ ರೇಡಿಯೋ ಜರ್ಮನಿಲಿಂದ ತರಿಸಿದ್ರಿ ಅಪ್ಪರು, ಟೆಲಿಫಂಕನ್ ಅಂತೇಳಿ ಅಲ್ಲಿಂದ ತರಿಸಿದ್ರಿ. ಅದೇ ರೀ, ಅದೇ ಜರ್ಮನಿಂದ ರೇಡಿಯೋ ತರಿಸ್ತಿದ್ರು. ಈಗೆಲ್ಲ ರೇಡಿಯೋನ ಹೋಗ್ಬಿಟ್ಟು ಈಗ ಟಿವಿ ಬಂದಾವು. ಮೊದಲು ಟಿವಿ ಅಂತವ್ ಬಂದು ಬ್ಲಾಕ್ ಅಂಡ್ ವೈಟ್ ಬಂದು. ಅವು ಡೋಮ್ ಇಷ್ಟಿಷ್ಟು ಹೊಟ್ಟಿ ಆಕಾರ ಡೋಮ್ ಜಗ ಹಿಡಿತಿದ್ವು ಬಹಳ. ಈಗ ಫ್ಲಾಟ್ ಟಿವಿ ಬಂದಾವ್. ಅಂಡ್ ಅದ್ರಾಗ ಮತ್ ಕಲರ್ ಟಿವಿ ಬಂದು. ಮುಂದೆ ಇನ್ನೊಂದು 10 ವರ್ಷ ಬಿಟ್ರೆ ಏನೇನ್ ಬರ್ತಾವ. ಹಂಗ ವಿಜ್ಞಾನಿಗಳ ಕಂಡು ಹಿಡಿತಾರ, ಜಗ ಕಂಡು ಹಿಡಿತಾರ, ಇಲ್ಲ ಅನ್ನಂಗಿಲ್ಲ. ಎಲ್ಲಾ ಕಂಡು ಹಿಡಿದವ್ರು ಎಲ್ರಾಗ ಅಂದ್ರೆ ಈ ಪ್ರತ್ಯಕ್ಷ ಪ್ರಮಾಣದಿಂದ ಒಂದು ಮಾಯಾ ಪ್ರಪಂಚದಾಗ ಇದ್ದಂತ ವಸ್ತುಗಳು ಕಂಡು ಹಿಡಿತಾರೆ. ಭಗವಂತ ಮಾಯೆ ಒಳಗಿಲ್ಲ, ಮಾಯೆ ದಾಟಿ ಅದ. ಅದಕ್ಕೆ ಭಗವಂತ ಅವ್ರಿಗೆ ಸಿಗುದಿಲ್ಲ ಒಂದು. ಮತ್ತ ಭಗವಂತ ಹೆಂಗದಾನ ಅಂದ್ರ ವಿಜ್ಞಾನಿಗಳ ಸ್ವರೂಪದಲ್ಲವ, ಮುಂದಿಲ್ಲವ. ವಿಜ್ಞಾನಿಗಳಿಗೆ ಹಿಂದದಾನ. ಆದ್ರಿಂದ ಇವ್ರು ಮುಂದಿಂದ ನೋಡ್ತಾರ ಹೊರತು ಹಿಂದಿಂದ ಇವ್ರಿಗೆ ನೋಡುವಂತಹದ್ದು ಕಲಿಸ್ಬೇಕು ಅಂದ್ರೆ ಉಪನಿಷತ್ತ ಕಲಿಸ್ಬೇಕು. ಅದಕ್ಕಂತಾರ ಅವರು, ವೆನ್ ಪ್ರತ್ಯಕ್ಷ ಪ್ರಮಾಣಂ ಕೆನಾಟ್ ಫಂಕ್ಷನ್, ಯು ಕೆನಾಟ್ ಕಲೆಕ್ಟ್ ಡಾಟಾ. Therefore, all scientific methods cannot function in case of non-material principle. ದ್ರವ್ಯ ವರ್ಣದ ಅರಿವು ಉಳ್ಳಂತ ಪರಮಾತ್ಮನ ವಿಷಯದಲ್ಲಿ ಯಾವ ವಿಜ್ಞಾನದ ಪ್ರತ್ಯಕ್ಷ ಪ್ರಮಾಣಗಳು ಕೆಲಸ ಮಾಡುವುದಿಲ್ಲ. Science is very useful with regard to what? The material world. ಕಣ್ಣಿಗೆ ಕಾಣುವಂತ ಜಗತ್ತೇನದ, ಭೂತ ಭೌತಿಕವಾದ ಜಗತ್ತಿನ ವಿಷಯಕ್ಕೆ ಬಂದಾಗ ವಿಜ್ಞಾನ ಬಹಳ ಚಂದ ಕೆಲಸ ಮಾಡ್ತದ. ಫ್ರಿಡ್ಜ್ ತಯಾರಾಗ್ಯಾವ, ಮ್ಯಾಗ ಫ್ಯಾನ್ ತಯಾರಾಗ್ಯಾವ, ವಾಷಿಂಗ್ ಮಷಿನ್ ತಯಾರಾಗ್ಯಾವ ಏನ್ರಿ. ಡಿಶ್ ಒಳಗ ಸುದ ನಮ್ಮ ಮನ್ಯಾಗಿನ ಭಾಂಡೆದ ಒಳಗ ಸುದ ಏನ್ ಮಾಡ್ಯಾರ, ಮಷಿನ್ ಕಂಡಿಡ್ದಾರ, ವಾಷಿಂಗ್ ಮಷಿನ್ ಕಂಡಿಡ್ದಾರ, ಕರೆಂಟ್ ಕಂಡಿಡ್ದಾರ. ಈ ನೀರ್ಲಿಂದ ಪೆಟ್ರೋಲ್ ಸ್ಕೂಟರ್ ತಯಾರು ಮಾಡ್ಯಾರ್ರಿ. ನೋಡ್ರಿ, ನೀರಿನಿಂದ ಸ್ಕೂಟರ್ ಮಾಡ್ಯಾರ ನೋಡ್ರಿ. ಅಂತರಿಕ್ಷದಾಗ ಹೋಗಿ ಹಾರಾಡಿ ಇಲ್ ಬರ್ಲಿ, ಭೂಮಿಯಾಗ ಎದ್ದು ಬರ್ಬೋದು ಖರಿ, ಆದ್ರೆ ಇದನ್ನ ಮಾಡಕ್ ಆಗಲ್ಲ ಅವ್ರಿಗೆ.
ಬೇಕಾದ್ ಮಾಡ್ತಾರ. ಇನ್ನು ಒಂದ್ 10 ವರ್ಷಕ್ಕೆ ಮೊನ್ನೆ ಒಬ್ಬ ಕಳಿಸಿದ್ದ ವಿಡಿಯೋದಾಗ, ಬೆಂಗಳೂರಾಗ ಆಕಾಶದಾಗ ಹಾರಾಡುವಂತ ರಿಕ್ಷಾದವ್ರ ತೊಳ ಕೈ ಮಾಡಿದ್ರೆ ಬಂದ್ ಇವ್ರನ್ನ ಕರ್ಕೊಂಡ್ ಮತ್ತೆ ಆಕಾಶದಾಗ ಹೋಗ್ತಾರಂತ ಇನ್ನೊಂದ್ 10 ವರ್ಷಕ್ಕೆ ಬೆಂಗಳೂರಾಗ. ರೋಡ್ ಟ್ರಾಫಿಕ್ ಜಾಮ್ ಅನ್ನೋದು ಪ್ರಾಬ್ಲಮ್ ಇರಂಗಿಲ್ಲ ಅವಾಗ ಅಂತ ನಾವ ನಾವ್ ಇರೋದ್ರಾಗೆ ಬಂದ್ರೆ ಚಲೋ ಆಗ್ತದೆ. ಆಗ್ತದೆ ನೋಡ್ತೀವಿ. ನಮ್ದು ಭಾಗ್ಯ ಇತ್ತಂದ್ರೆ ನೋಡ್ತೇವಿ. ಈಗ ಆಲ್ರೆಡಿ ಕ್ರಾಸ್ 70 ಅಂದ್ರೆ ಸ್ವಲ್ಪ ಡೌಟ್. 10 ವರ್ಷ ಮಟ ಅಂತಂದ್ರೆ ಈ 50 ವರ್ಷದಿಂದವ್ರು ಗ್ಯಾರಂಟಿ ನೋಡ್ತಾರೆ ನೋಡ್ರಿ. Science is very useful with regard to what? The material world. We don't reject it. We adore it. ಅದನ್ನ ಗೌರವಿಸ್ತೀವಿ ನಾವು. ಅದನ್ನ ಅವಹೇಳನ ಮಾಡುವುದಿಲ್ಲ. ಮಾತು ವಿಜ್ಞಾನದ ಮಹತ್ವ ಏನೈತಿ ಐತಿ. ನಾವು ವಿಜ್ಞಾನದ ವಿರೋಧಿಗಳಲ್ಲ. ಆದ್ರ ಆ ವಿಜ್ಞಾನ ತಗೊಂಬಂದು ಇಲ್ಲಿ ಪಾರಮಾರ್ಥಿಕ ವಿಷಯದಲ್ಲಿ ನಾನು ಹಚ್ಚಿ ನಾ ಟ್ಯಾಲಿ ಮಾಡ್ತೇನಿ, ನಾ ತಿಳಿತೇನಿ, ನಾ ಅನ್ವೇಷಣೆ ಆಗುವುದಿಲ್ಲ. ಸೊ ಟು ನೋ ದ ವರ್ಲ್ಡ್ ಯೂಸ್ ದ ಸೈನ್ಸ್. ಜಗತ್ತು ತಿಳಿಬೇಕಾಗೈತಿ, ಸೈನ್ಸ್ ಉಪಯೋಗ ಮಾಡು, ವಿಜ್ಞಾನವನ್ನು ಉಪಯೋಗ ಮಾಡು. ಬಟ್ ಟು ನೋ ದ ಆತ್ಮ ಇಟ್ ವಿಲ್ ನಾಟ್ ವರ್ಕ್. ಆತ್ಮನ ತಿಳಿಬೇಕಂದ್ರೆ ಅದು ಸಾಧ್ಯ ಇಲ್ಲ. ಆ ಆತ್ಮನ ಫೀಲ್ಡ್ ಕ್ಷೇತ್ರದಲ್ಲಿ ಈ ಪ್ರಮಾಣ ಕೆಲಸ ಮಾಡೋದಿಲ್ಲ. ಇದು ಜ್ಞಾನೇಂದ್ರಿಯಗಳು ಕೆಲಸ ಮಾಡೋದಿಲ್ಲ. Therefore, ಚಕ್ಷು ಆದಿ ಇಂದ್ರಿಯಂಸ್ ಔಟ್. ಚಕ್ಷು ಆದಿ ಅಂದ್ರೆ ಉಳಿದ 4 ಇಂದ್ರಿಯಗಳು ಪರಮಾತ್ಮ ವಿಷಯ ಗ್ರಹಣ ಮಾಡುವಲ್ಲಿ ಸಾಮರ್ಥ್ಯ ಇಲ್ಲ. ನಮಗೇನದರಿ ಇರುವ 5 ಇಂದ್ರಿಯಗಳ ಎಲ್ಲಾ ಕಡೆ ಹೋಗಿ ಅದನ್ನ ಹಚ್ಚುದ. ಯಾವ ನಟ್ ತೆಗಿಬೇಕಾದ್ರೂ ನಮ್ ಕಡೆ ಏನೈತಲ್ಲ ಅದನ್ನ ತಗೊಂಡ್ ಹೋಗಿ ಪಕ್ಕದ ತಗೊಂಡ್ ಹೋಗಿ ತೆಗಿಯಾಕ ಹೋಗೋದು ಒಂದ್ ನಟ್. ಇದು ಬಿಟ್ಟು ಬೇರೆ ಇಲ್ಲೇ ಇಲ್ಲ ನಮ್ ಕಡೆ. ಅದೈತಿ ಗುರುವಿನ ಕಡೆ ಐತಿ. 6ನೇ ಪ್ರಮಾಣ ವೇದ ಪ್ರಮಾಣ ಗುರುವಿನ ಕೈ ಆಗೈತಿ. ಅದಕ್ಕ ನಾನು ಮೊನ್ನೆ ಹೇಳಿದೆ, ಆ ವೇದ ಪ್ರಮಾಣವನ್ನ ವಿಡಿಯೋ ಓಪನ್ ಮಾಡಿ ಹೇಳ್ತೀನಿ. ಎಲ್ಲಿ ಹಚ್ಕೋರಿ ಅಂತ ಹೇಳಿದೆ, ಇಲ್ಲಿ ಹಚ್ಕೋರಿ ಅಂತ ಹೇಳಿದೆ. ಈ ನೇತ್ರದ ಬಾಜುನ ವೇದ ಪ್ರಮಾಣ ಹಚ್ಕೊಡ್ರಿ ಅಂತ ಹೇಳಿ. ಮೇಕ್ ಯುವರ್ ವಿಡಿಯೋ ಫುಲ್ ಸ್ಕ್ರೀನ್. ಇಲ್ಲೇ ವೇದ ಪ್ರಮಾಣ 6ನೇದ್ದು ವೇದ ಪ್ರಮಾಣದಿಂದ ನೋಡ್ರಿ ಭಗವಂತ ಗೊತ್ತಾಗ್ತಾನೆ. ಬುಕ್ ಅನ್ನಕ್ ಹೋಗ್ಬೇಡ್ರಿ. ಇದಕ್ಕೆ ಪ್ರಮಾಣ ಇದೇನದಲ್ಲ ಉಪನಿಷತ್ತು, ಇದು ಪ್ರಮಾಣ. ಇದೊಂದು ಬುಕ್ ರೀ ಅನ್ನಕ್ ಹೋಗ್ಬೇಡ್ರಿ. ಇರ್ಲಿ ಬುಕ್ಕ ಇರ್ಬಲ್ದಕ್ಕ, ಅದು ಪ್ರಮಾಣ. ಇಲ್ಲಿ ಕಣ್ಣಿನ ಬಾಜು ಒಂದು ವೇದ ಪ್ರಮಾಣ. ಹಿಂಗ ತಿಳ್ಕೊಂಡಿಲ್ಲ ನಮ್ ಗುರುಗಳು, ಹಿಂಗ ಹೇಳ್ಕೊಟ್ರು. Then what about all the descriptions given by Guru? Like Shrotrasya Shrotram Manaso Manaha etc. When you listen to these descriptions, what do you understand? It is eye of the eye. Previously I didn't know what is Devaha. Now I have got 5 unknown words. Earlier we did not understand one Devaha. Now we do not understand 5 words. What are they? Shrotrasya Shrotram Manaso Mano Vacho Havacham. So you only increase unknown words by talking, but we cannot get it. Therefore the teacher says Tatra Vak Nagachati. Words also cannot describe the Brahman. Shabdagalu Eto Vacho Nivartante Aprapya Manasa Saha. ಆ ಶಬ್ದಗಳು ಹೊರಟು ಬಂದ್ರೆ ಬ್ರಹ್ಮನನ್ನ ಮುಟ್ಟದೇನೆ ಹೊಳ್ಳಿ ನಮ್ಗೆ ಬರ್ತಾವ. ಬ್ರಹ್ಮನಲ್ಲಿ ಶಬ್ದಗಳಿಗೂ ಪ್ರವೇಶ ಇಲ್ಲ. ಆದ್ರೆ ಏನ್ ಮಾಡ್ಬೇಕು? ದುರಾದೃಷ್ಟ. ಆ ಗುರುವಿಗೆ ಶಬ್ದಗಳ ಮೂಲಕನ ಈ ಬ್ರಹ್ಮನನ್ನ ತಿಳಿಸುವಂತ ಒಂದು ದೌರ್ಭಾಗ್ಯ ಬಂದು, ಬೇರೆ ಯಾವ ಇಲ್ಲ ಅಂತಾರೋ. ನನ್ನ ತತ್ರ ವಾಕ್ ಗಚ್ಚತಿ. Words also cannot describe that Brahman. Why words cannot describe the Brahman? ಯಾಕ? What is the reason? ಏನ್ ಕಾರಣ? You should understand the reason. All the words we have coiled are based on our experience of the world. ನಾವೇನ್ ಶಬ್ದಗಳನ್ನ ಪ್ರಯೋಗ ಮಾಡೀವಿ, ಈ ಜಗತ್ತಿನಲ್ಲಿ ಉಪಯೋಗ ಬರುವಂತ ಶಬ್ದಗಳದಾವೆ. ಪಾರಮಾರ್ಥಿಕ ಶಬ್ದಗಳು ನಮ್ಮಲ್ಲಿ ಕೈ ಸಿಕ್ಕೇ ಇಲ್ಲವು. ನಾವು ಉಪಯೋಗ ಮಾಡೇ ಇಲ್ಲ. ನಾವು ಲೌಕಿಕ ಶಬ್ದಗಳನ್ನ ಬಳಸಿ ಪಾರಮಾರ್ಥವನ್ನ ತಿಳಿಸಿಕೊಡ್ಬೇಕಾಗ್ಯದ. All the words we have coiled are based on our experience of the world. When we experience a new object for the sake of a transaction, what do? We invent a new word. All the words are based on what? Our experiences, worldly experiences. ನೋಡ್ರಿ, ಯಾವ ಶಬ್ದಗಳು ಏನದಾವಲ್ಲ ಎಲ್ಲ ನಮ್ಮ ಅನುಭವದ ಮ್ಯಾಗ ಅದಾವ. ಅನುಭವದ ಆಧಾರದ ಮ್ಯಾಗ ಶಬ್ದಗಳು ಹುಟ್ಟ್ಯಾವ.
ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅನುಭವ ಒಂದೇ ಇರೋದ್ರಿಂದ ಶಬ್ದಗಳು ಒಂದೇ ಆಗಲ್ಲ, ಸಿಮಿಲರ್ ಅದಾವು. ಈಗ ನೋಡ್ರಿ, ಮಾತೃ ಸಂಸ್ಕೃತ, ಮಾತೆ ಕನ್ನಡ, ಮದರ್ ಇಂಗ್ಲಿಷ್, ಮಾ ಹಿಂದಿ. ನೋಡಿ ಎಲ್ಲ ಅದ್ರಾಗ ಅವು ಟೋನ್ ಏನದಾವ, ಆ ಟೋನ್ ಹೇಳುತ್ತಲ್ಲ ಆ ಅರ್ಥ ಬರ್ಬೇಕು, ಹಂಗದಾವು. ಆ ಶಬ್ದಕ್ಕ ಒಂದು ಅರ್ಥದಲ್ಲಿ ನೆಲೆಯಾಗಿ ನಿಲ್ಬೇಕು, ಉಪಯೋಗ ಬರಬೇಕು. ಇದು ಭಾಷೆಯ ಸೌಂದರ್ಯ, ಭಾಷೆಯ ಪ್ರಯೋಗ. ಭಾಷೆ ಯಾಕೆ ಮಾಡ್ಯಾರಪ್ಪ ಅಂದ್ರೆ ಅವನ್ ಏನು ಭಾವನೆ ತಿಳಿಸ್ಬೇಕಂತಾನ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಭಾವನೆಗಳು, ಲೌಕಿಕವಾದಂತ ಭಾವನೆಗಳಿಗೆ ಲೌಕಿಕವಾದಂತ ಶಬ್ದಗಳು. ಆದ್ರೆ ಪಾರಲೌಕಿಕವಾದಂತ ಪರಮಾತ್ಮ ವಿಷಯದಲ್ಲಿ ಬಳಸುವಂತ ಶಬ್ದಗಳನ್ನ ಹುಟ್ಟು ಹಾಕೇ ಇಲ್ಲ ನಾವು. For the sake of transaction, what we do, we invent new words. All the words are based on what? Our experiences, worldly experiences. ಅನುಭವದ ಮ್ಯಾಗ ಬರೀತೀವಿ, ಹೌದಾ? ಶಬ್ದಗಳು ಬ್ರಹ್ಮನ ಅನುಭವ ಐತನ? we never object ಬ್ರಹ್ಮನ್. ನಮಗೆ ಬ್ರಹ್ಮನ ವಿಷಯೀಕರಿಸಿದ ಅನುಭವನೇ ಇಲ್ಲ. ಒಂದ್ ವೇಳೆ ಅನುಭವ ಅಂತ ಹೇಳ್ಬೇಕಂದ್ರೆ ಅವ ವಿಷಯಿಯಾಗಿ ಅನುಭವಕ್ಕೆ ಬರ್ತಾನ ಹೊರತು ವಿಷಯಿಯಾಗಿ ಅನುಭವಕ್ಕೆ ಬರುವುದಿಲ್ಲ. ವಿಷಯ ಆಗಿ ಅನುಭವಕ್ಕೆ ಬರುವುದಿಲ್ಲ, ವಿಷಯಿ ಅಂತ ಅನುಭವಕ್ಕೆ ಬರ್ತದೆ. ಎಷ್ಟು ಮಂದಿ ತಿಳಿತೈತಿ ಮಾತು? ಪ್ರಕಾಶವನ್ನು ಮೋಟ್ರ್ ಬಂದ್ ಮಾಡ್ಲಿಕ್ಕೆ ಅಂತ ಹೋಗಿದ್ರಿ. ಪ್ರಕಾಶವನ್ನು ಮಾಡವಂತವದನ್ರಿ ಅವ, ಪ್ರಕಾಶ ಮಾಡಿಸಿಕೊಳ್ಳವಲ್ರಿ. ಪ್ರಕಾಶ ಮಾಡವಲ್ಲ, ದೃಕ್ ಅದಾನ, ಅವ ವಿಷಯಿ ಅದಾನ, ಅವ ಸಬ್ಜೆಕ್ಟ್ ಅದಾನ. ಇಂಗ್ಲಿಷ್ ನಾಗ ಬಾಳ ಚಂದ ಅದ. ಸಬ್ಜೆಕ್ಟ್, ಹಿ ಇಸ್ ನೆವರ್ ಆಬ್ಜೆಕ್ಟ್, ಹಿ ಇಸ್ ಎವರ್ ಸಬ್ಜೆಕ್ಟ್. What are the 5 features of this word? OMAT ಅನ್ನುವಂಥ ವಿಷಯವನ್ನು ಮತ್ತೊಮ್ಮೆ ಹೇಳಿ ಮುಂದೆ ಹೋಗೋದಾದ ಸಮಯದ ಅಭಾವ, ಮತ್ತು ನಾಳೆಗೆ ಆ ವಿಷಯವನ್ನು ನೋಡೋಣ ಅನ್ನುವಳಿಗೆ ಇವತ್ತಿನ ಈ ವಾಕಿಂಗ್ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಳಿಗೆ ವಿರಾಮ.